ಹಲೋ ಗಾಯ್ಸ್, ಕೆಲವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ತನ್ನ ಫ್ರೆಂಡ್ನ ಬರ್ತಡೇನ ಎಂಜಾಯ್ ಮಾಡೋಣ ಅಂದ್ಬಿಟ್ಟು ಒಂದು ಬ್ಲೂ ನೈಟ್ ಕ್ಲಬ್ಗೆ ಹೋಗೋಕ್ಕೆ ಅಂತ ಶುರು ಮಾಡ್ತಾರೆ. ಆದರೆ ಹೋಗ್ತಿರ್ಬೇಕಾದ್ರೆ ಇವರು ದಾರಿ ಮಿಸ್ ಆಗಿ ಒಂದು ಡಾರ್ಕ್ ಫಾರೆಸ್ಟ್ ಹತ್ರ ಇವ್ರನ್ನ ಒಂದು ಗಾಡಿ ಕೆಟ್ಟೋಗ್ಬಿಡುತ್ತೆ. ಅಷ್ಟೇ, ಅಲ್ಲಿಂದ ಇವರು ಒಬ್ಬೊಬ್ಬರು ಹಾಗೆ ಸಾಯೋಕ್ಕೆ ಶುರು ಆಗ್ತಾರೆ. ಇವರೆಲ್ಲ ಹೇಗೆ ಸಾಯ್ತಾ ಇದ್ದಾರೆ, ಇವ್ರನ್ನೆಲ್ಲ ಸಾಯಿಸ್ತಾ ಇರೋದಾರು ಯಾರು, ಅದು ಡೀಮನ್ನ ಅಥವಾ ಕ್ರಿಯೇಚರ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಈ ಮೂವಿನ ನೀವು ಕೊನೆವರೆಗೂ ನೋಡಲೇಬೇಕು. ನಿಜವಾಗ್ಲೂ ಈ ಮೂವಿ ಹೋಗ್ತಾ ಹೋಗ್ತಾ ಫುಲ್ಲು ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ಅಂದಾಗೆ ಈ ಮೂವಿ ಹೆಸರು ಡೋಂಟ್ ಟರ್ನ್ ಔಟ್ ದಿ ಲೈಟ್ಸ್ ಅಂತ. ಮತ್ತು ಹಾಗೆ ರೀಸೆಂಟಾಗಿ ನಾನೊಂದು ದ ಲಜಾರಸ್ ಎಫೆಕ್ಟ್ ಅಂತ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ಹಾರರ್ ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದರೂ ಈ ಮೂವಿ ನೋಡಿಲ್ಲ ಅಂದರೆ ಇಂಡು ಸ್ಕ್ರೀನಲ್ಲಿ ಬರುತ್ತೆ, ಹೋಗಿ ನೋಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನಲ್ಲಿ ನಾವು ಕ್ಯಾರಿ ಅನ್ನೊಬ್ಬಳನ್ನ ನೋಡ್ತೀವಿ. ಅವಳು ಒಂದು ಚಿಕ್ಕ ಹುಡುಗಿ ಹತ್ರ ಬಂದಿರ್ತಾಳೆ. ಯಾಕಪ್ಪ ಅಂದರೆ ಆ ಹುಡುಗಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇರುತ್ತೆ. ಹಾಗಾಗಿ ನಿನ್ನ ಹೆಸರೇನು ಅಂತೆಲ್ಲ ಕೇಳ್ತಾ ಇರಬೇಕಾದ್ರೆ ಆ ಹುಡುಗಿ ಏನೋ ಆನ್ಸರೇ ಮಾಡ್ದಲೆ ಸುಮ್ಮನೆ ಇವಳನ್ನ ಗುರಾಯಿಸ್ತಾ ಇರುತ್ತೆ. ಹಾಗಾಗಿ ಸರಿ ಆಯ್ತು, ನನಗೆ ಟೈಮ್ ಆಯ್ತದೆ ಬರ್ತೀನಿ ಅಂದ್ಬಿಟ್ಟು ಕ್ಯಾರಿಯಲ್ಲಿಂದ ಹೊರಟೋಗ್ಬಿಡ್ತಾಳೆ. ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಇಲ್ಲಿಗೆ ಇವಳ ಬೆಸ್ಟ್ ಫ್ರೆಂಡ್ ಆದ ಗ್ಯಾಬಿ ಬರ್ತಾಳೆ. ಗ್ಯಾಬಿನ ನೋಡಿದ ತಕ್ಷಣ ಇಬ್ಬರಿಗೂ ಖುಷಿಯಾಗಿ ಹೋಗ್ಬಿಡುತ್ತೆ. ಯಾಕಂದರೆ ಇವರೆಲ್ಲ ಬೇರೆ ಬೇರೆ ಕಡೆ ಇರ್ತಾರೆ. ಇವತ್ತ ಇವಳು ಫ್ರೆಂಡ್ಸಲ್ಲಿರೋ ಒಬ್ಳದು ಬರ್ತ್ಡೇ ಪಾರ್ಟಿ ಇರುತ್ತೆ, ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಬಂದಿರ್ತಾರೆ ಇವರು. ಇದರಿಂದ ಒಬ್ರಿಗೊಬ್ರು ನೋಡಿ ಖುಷಿ ಪಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಗ್ಯಾಬಿನ ಬಾಯ್ ಫ್ರೆಂಡ್ ಆದ್ರೆ ಕ್ರಿಸ್ ಬರ್ತಾನೆ. ಈ ಕ್ರಿಸ್ನ ಗ್ಯಾಬಿ ಲವ್ ಮಾಡ್ತಾ ಇರ್ತಾಳೆ, ಆದರೆ ಇನ್ನೂ ಹೇಳ್ಕೊಂಡಿರೋದಿಲ್ಲ. ಆದರೆ ಏನಪ್ಪಾ ಅಂದರೆ ಈ ಕ್ರಿಸ್ಸು ತುಂಬ ಈ ಮಾದಕ ವಸ್ತುಗಳನ್ನ ಯೂಸ್ ಮಾಡ್ತಾ ಇರ್ತಾನೆ. ಆಗ ಅಲ್ಲಿಗೆ ಈ ಒಲಿವಿಯಾ ಬರ್ತಾಳೆ. ಇವತ್ತೇ ಇವಳು ಬರ್ತಡೇ ಇರೋದು. ಆ ಒಲಿವಿಯನ್ನು ಕೂಡ ಅವ್ರ ಫ್ರೆಂಡ್ಸ್ಗಳನ್ನ ನೋಡಿ ತುಂಬ ಖುಷಿ ಪಡ್ತಾಳೆ, ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ. ಮತ್ತೆ ಅಲ್ಲಿಗೆ ಇವ್ರನ್ನ ಇನ್ನೊಬ್ಳು ಫ್ರೆಂಡ್ ಬರ್ತಾಳೆ. ಇವಳ ಹೆಸರು ಸಾರಾ ಅಂತ. ಈ ಸಾರಾ ಒಬ್ಳು ತುಂಬ ಶ್ರೀಮಂತನ ಒಬ್ಳು ಮಗಳಾಗಿರ್ತಾಳೆ. ಆದರೆ ಈ ಸಾರಾ ಕಂಡ್ರೆ ಕ್ಯಾರಿಗೆ ಆಗೋದಿಲ್ಲ. ಯಾಕೆಂದ್ರೆ ಇವರೆಲ್ಲ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಈ ಸಾರಾ ಈ ಕ್ಯಾರಿನ ತುಂಬಾ ರೇಗಿಸ್ತಾ ಇರ್ತಾಳೆ. ಅದಕ್ಕೋಸ್ಕರ ಅವಳು ಕಂಡ್ರೆ ಇವಳಿಗೆ ಇಷ್ಟನೇ ಇರೋದಿಲ್ಲ. ಒಲೆವಿನ ಕೂಡ ಇವಳಿಗೆ ಅರ್ಥ ಮಾಡಿಸ್ತಾ ಇರ್ತಾಳೆ. ಇವತ್ತು ನನ್ನ ಬರ್ತಡೇ, ಇವತ್ತು ಒಂದು ದಿವಸ ಅಡ್ಜಸ್ಟ್ ಮಾಡ್ಕೋ, ಏನ್ ಜಗಳ ಆಡೋದ್ ಬೇಡ, ಇವತ್ತು ಪೂರ್ತಿ ಎಂಜಾಯ್ ಮಾಡೋಣ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾಳೆ ಅವಳನ್ನ. ಇದೆಲ್ಲ ಆದ್ಮೇಲೆ ಮತ್ತೆ ಒಲೆವಿಯ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಇವತ್ತೆಲ್ಲ ನನ್ನ ಬರ್ತಡೇ ಬಂದಿದ್ದೀರಾ, ಥ್ಯಾಂಕ್ಸ್, ಇವತ್ತು ಪೂರ್ತಿ ಫುಲ್ ಎಂಜಾಯ್ ಮಾಡೋಣ ಹಂಗೆ ಹಿಂಗೆ ಅಂತ ಇರ್ತಾಳೆ. ಮತ್ತೆ ನಿಮ್ಗೆಲ್ಲ ಇನ್ನೊಂದು ಸರ್ಪ್ರೈಸ್ ಇದೆ, ಇವತ್ತು ನಾವೆಲ್ಲ ಬ್ಲೂ ನೈಟ್ಗೆ ಹೋಗ್ತಿದೀವಿ ಅಂತ ಒಂದು ಅನೌನ್ಸ್ಮೆಂಟ್ ಮಾಡ್ತಾಳೆ. ಈ ಬ್ಲೂ ನೈಟ್ ಏನಪ್ಪಾ ಅಂದ್ರೆ ಅದೊಂದು ದೊಡ್ಡ ಪಬ್ಬು. ಆದ್ರೆ ಆ ಬ್ಲೂ ನೈಟ್ ಪಬ್ಬು ಇಲ್ಲಿಂದ ತುಂಬಾ ದೂರ ಇರುತ್ತೆ. ಅದಕ್ಕೂ ಕೂಡ ಇವ್ರ ಹತ್ರ ಒಂದು ಸೊಲ್ಯೂಷನ್ ಇರುತ್ತೆ. ಆಗ ಅಲ್ಲಿಗೆ RV ಬಸ್ ಬರುತ್ತೆ. ಅಲ್ಲಿಂದ ಯಾರು ಬರ್ತಾ ಇದೆ ಅಂತ ನೋಡಿದ್ರೆ ಇವ್ರನ್ನ ಇನ್ನೊಬ್ಬ ಫ್ರೆಂಡ್ ಆದ ಮೈಕಲ್ ಬರ್ತಾನೆ. ಈ ಮೈಕಲ್ ಬೇರೆ ಯಾರು ಇಲ್ಲ, ಈ ಒಲೆವಿ ಇದ್ದಾಳಲ್ಲ ಇವಳನ್ನೊಬ್ಬ ಬಾಯ್ ಫ್ರೆಂಡ್ ಆಗಿರ್ತಾನೆ. ಈ ಮೈಕಲ್ ಆ ಬ್ಲೂ ನೈಟ್ಗೆ ಹೋಗಕ್ಕೆ ಅಂದ್ಬಿಟ್ಟು ಇವ್ರ ಅಂಕಲ್ ಹತ್ರ ಮಾತಾಡ್ಬಿಟ್ಟು ಅವ್ರನ್ನ ಒಂದು RVನ ಈಸ್ಕೊಂಡ್ ಬಂದಿರ್ತಾನೆ. ಮತ್ತೆ ಇವನ ಜೊತೆಗೆ ಇವನ ರೂಮ್ಮೇಟ್ ಆದ ಜೇಸನ್ ಕೂಡ ಕರ್ಕೊಂಡ್ ಬಂದಿರ್ತಾನೆ. ಮತ್ತೆ ಇವನೊಬ್ಬ ಎಕ್ಸ್ ಮರೀನ್ ಆಗಿರ್ತಾನೆ. ಅಂದ್ರೆ ಇವನೊಂದು ಆರ್ಮಿಲಿ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಇವಾಗ ಅದನ್ನ ಬಿಟ್ಬಿಟ್ಟಿರ್ತಾನೆ. ಜೇಸನ್ ಕೂಡ ಅವನ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ಕ್ಯಾರಿ ಹೋಗ್ಬಿಟ್ಟು ಅವನ್ನ ಮಾತಾಡ್ಸೋಣ ಅಂತ ಹೋದ್ರೆ ಅಲ್ಲಿಗೆ ಸಾರಾ ಕೂಡ ಬಂದ್ಬಿಟ್ಟು ಅವನ್ನ ಮಾತಾಡ್ಸಕ್ ಶುರು ಮಾಡ್ತಾಳೆ. ಇವ್ನಿಗೆ ಮಾತಾಡೋದಕ್ಕೆ ಬಿಡೋದಿಲ್ಲ. ಇದರಿಂದ ಹೊರದೋಗ್ಬಿಡುತ್ತೆ ಕ್ಯಾರಿಗೆ. ಸರಿ, ಎಲ್ಲ ಆಯ್ತು ಅಂದ್ಬಿಟ್ಟು ಎಲ್ಲರೂ ಕೂಡ ಬಸ್ ಒಳಗಡೆ ಕೂತ್ಕೊಂಡು ಎಲ್ಲರೂ ಹೋಗಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಕೂಡ RVಯಲ್ಲಿ ಫುಲ್ಲು ಎಂಜಾಯ್ ಮಾಡ್ತಾ ಫುಲ್ಲು ಸ್ಮೋಕ್ ಮಾಡ್ಕೊಂಡು ಜ್ಯೂಸ್ ಎಲ್ಲ ಕುಡ್ಕೊಂಡು ಮಸ್ತಾಗಿ ಹೋಗಿರ್ತಾರೆ. ಹಾಗೆ ಇವರು ಮುಂದೆ ಹೋಗ್ತಾ ಹೋಗ್ತಾ ಆ ಒಂದು ಗಾಡಿಗೆ ಡೀಸೆಲ್ ಹಾಕ್ಸೋಣ ಅನ್ಬಿಟ್ಟು ಹಾಗೆ ತಿನ್ನೋದಕ್ಕೆ ಏನಾರು ತಗೊಳ್ಳೋಣ ಅನ್ಬಿಟ್ಟು ಒಂದು ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ತಾರೆ. ಎಲ್ಲರೂ ಕೂಡ ಅವ್ರಿಗೆ ಏನೇನ್ ಬೇಕು ಎಲ್ಲಾನು ಕೂಡ ತಗೊಳಕ್ಕೆ ಹೋಗ್ತಾರೆ. ಇಲ್ಲಿ ಜೇಸನ್ ಆ ಗಾಡಿಗೆ ಡೀಸೆಲ್ ತುಂಬಿಸ್ತಿರ್ಬೇಕಾದ್ರೆ ಅಲ್ಲಿಗೆ ಕ್ಯಾರಿ ಬಂದ್ಬಿಟ್ಟು ಅವನ ಜೊತೆ ಹೀಗೆ ಮಾತಾಡ್ತಾ ಇರ್ತಾಳೆ. ಯಾಕಂದ್ರೆ ಕ್ಯಾರಿಗೆ ಈ ಜೇಸನ್ ಕಂಡ್ರೆ ಎಲ್ಲೋ ಅಂತ ಇಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಅವನ್ನ ಮಾತಾಡ್ಸೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಮತ್ತೆ ಈ ಕಡೆ ಸಾರಾ ಮತ್ತೆ ಗ್ಯಾಬಿ ಇಬ್ರು ಶಾಪ್ ಒಳಗಡೆ ಹೋಗ್ತಾ ಇರ್ಬೇಕಾದ್ರೆ ಇಬ್ರು ಟ್ರಕ್ ಡ್ರೈವರ್ಸ್ಗಳು ಅವ್ರನ್ನ ಚುಡಾಯಿಸ್ತಾರೆ. ಹಾಗಾಗಿ ಇವ್ರು ಅವ್ರಿಗೆ ರೆಗಿಸ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಅವ್ರಿಗೆ ಏನೇನು ವಸ್ತುಗಳು ಬೇಕೋ ಅದನ್ನೆಲ್ಲ ತಗೊಂಡು ವಾಪಸ್ ಬಂದಾಗ ಅದೇ ಆ ಇಬ್ರು ಟ್ರಕ್ ಡ್ರೈವರ್ಸ್ಗಳು ಇಬ್ರು ಕಪಲ್ಸ್ಗಳನ್ನ ತುಂಬಾ ರೇಗಿಸ್ತಾ ಇರ್ತಾರೆ. ಹಾಗಾಗಿ ಆ ಕಪಲ್ಸ್ಗೆ ಹೆಲ್ಪ್ ಮಾಡ್ಬೇಕು ಅಂದ್ಬಿಟ್ಟು ಇವರಿಬ್ರು ಹೋಗ್ತಾರೆ. ಹೋಗ್ಬಿಟ್ಟು ಆ ಟ್ರಕ್ ಡ್ರೈವರ್ಸ್ಗಳಿಗೆ ಚೆನ್ನಾಗಿ ಬೈತಾರೆ. ಆ ಟ್ರಕ್ ಡ್ರೈವರ್ಸ್ಗಳು ಕೂಡ ನಮ್ಗೆ ರೆಕ್ಸಕ್ಕೆ ಬರ್ತೀರಾ ಅಂದ್ಬಿಟ್ಟು ಇವರಿಬ್ಬರನ್ನ ಚುಡಾಯಿಸಕ್ಕೆ ಬರ್ತಾರೆ. ಇವ್ರನ್ನ ಹಿಡ್ಕೊಂಡು ಮಿಸ್ಬಿಹೇವಿಯರ್ ಮಾಡ್ತಾ ಇರ್ತಾರೆ ಇವ್ರ ಹತ್ರ. ಆಗ ಅಲ್ಲಿಗೆ ಕ್ರಿಸ್ ಬಂದ್ಬಿಟ್ಟು ಇದನ್ನ ಬಿಡ್ಸಕ್ಕೆ ಅಂತ ಬರ್ತಾನೆ. ಅವನಿಗೂ ಕೂಡ ಸರಿಯಾಗಿ ಹೊಡಿತಾರೆ. ಇದನ್ನೆಲ್ಲ ನೋಡ್ತಿದ್ದೆ ನಮ್ಮ ಜೇಸನ್ ಸುಮ್ಮನೆ ಇರ್ತಾನ, ತಗೋ ಶುರು ಹಚ್ಕೋತಾನೆ. ಆ ಇಬ್ರು ಟ್ರಕ್ ಡ್ರೈವರ್ಸ್ಗಳಿಗೂ ಸರಿಯಾಗಿ ಹೊಡಿತಾನೆ. ಅವರು ಅಟ್ಯಾಕ್ ಮಾಡಕ್ ಬರ್ತಾರೆ, ಆದ್ರೂ ಕೂಡ ಇವ್ನು ಬಿಡೋದಿಲ್ಲ. ಸರಿಯಾಗಿ ಗುದ್ಬಿಟ್ಟು ತಮ್ಮ ಗಾಡಿ ಹತ್ಕೊಂಡು ಇವರು ಬಂದ್ಬಿಡ್ತಾರೆ. ಅಲ್ಲಿಂದ ಸ್ವಲ್ಪ ದೂರ ಬಂದಾದ್ಮೇಲೆ ಜೇಸನ್ ಎಲ್ಲರೂ ಹೋಗ್ತಾ ಇರ್ತಾರೆ. ಏನ್ ಮಸ್ತಾಗಿ ಹೊಡೆದಾಡ್ದೆ ನಿನ್ ಫೈಟಿಂಗ್ ಸ್ಟೈಲ್ ಸೂಪರ್ ಆಗಿದೆ ಹಂಗೆ ಹಿಂಗೆ ಅಂತ. ಆದ್ರೆ ಹಿಂದೆ ನೋಡ್ತಾರೆ ಅದೇ ಇಬ್ರು ಟ್ರಕ್ ಡ್ರೈವರ್ಸ್ಗಳು ಅವ್ರನ್ನ ಒಂದು ಟ್ರಕ್ಕಿಂದ ಈ ಗಾಡಿಗೆ ಗುದ್ದಿಸೋಕೆ ಬರ್ತಾ ಇರ್ತಾರೆ. ಜೇಸನ್ ಕೂಡ ತುಂಬಾ ಫಾಸ್ಟ್ ಆಗಿ ಡ್ರೈವ್ ಮಾಡಕ್ಕೆ ಶುರು ಮಾಡ್ತಾನೆ.
ಆದರೂ ಕೂಡ ಟ್ರಕ್ ಡ್ರೈವರ್ಸ್ಗಳು ಇವ್ರನ್ನ ಒಂದು ವ್ಯಾನ್ ಪಕ್ಕ ಬಂದ್ಬಿಟ್ಟು ಇವ್ರಿಗೆ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ನಮ್ಮ ಜೇಸನ್ ಹಾಗೋ ಹೀಗೋ ಮಾಡಿ ಆ ಒಂದು ಗಾಡಿ ಡೈರೆಕ್ಷನ್ನೇ ಬದಲಾಯಿಸ್ಬಿಟ್ಟು ಬೇರೆ ರೋಡ್ಗೆ ತೊಗೊಂಡ್ಬಂದ್ಬಿಟ್ಟು ಸ್ಪೀಡಾಗಿ ಡ್ರೈವ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾನೆ. ಸ್ವಲ್ಪ ದೂರ ಹೋಗ್ಬಿಟ್ಟು RV ಸೈಡ್ಗೆ ಹಾಕ್ತಾನೆ. ಎಲ್ಲರೂ ಕೂಡ ಆಚೆ ಬಂದ್ಬಿಟ್ಟು ಯಪ್ಪ ಸದ್ಯ ಬದುಕೊಂಡು ಎಂತ ಹುಚ್ಚನ ಮಕ್ಕಳು ಕೈ ತಗ್ಲಾಕೊಂಡ್ಬಿಟ್ಟಿದ್ದು ಅಂದ್ಬಿಟ್ಟು ಎಲ್ಲರೂ ಕೂಡ ಫ್ರೀ ಆಗ್ತಿರ್ಬೇಕಾದ್ರೆ ಮತ್ತೆ ಮೈಕಲ್ RV ನೋಡ್ತಾನೆ, ಹಿಂದಗಡೆ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿರುತ್ತೆ. ಇದರಿಂದ ಫುಲ್ಲು ಬೇಜಾರಾಗಿ ಹೋಗ್ಬಿಡ್ತಾನೆ. ಇದು ನಮ್ಮ ಅಂಕಲ್ದು ಗಾಡಿ, ಅವ್ರಿಗೇನೋ ಗೊತ್ತಾದ್ರೆ ನನ್ನ ಮುಗಿಸ್ಬಿಡ್ತಾರೆ ಕತೆ ಅಂತ ಸುಮ್ಮನೆ ಬೇಜಾರು ಮಾಡ್ಕೋತಾ ಇರ್ತಾನೆ. ಈ ಕಡೆ ಕ್ಯಾರಿ ಏನ್ ಮಾಡ್ತಾಳೆ ಅಂದ್ರೆ ಪೊಲೀಸ್ನವ್ರಿಗೆ ಫೋನ್ ಮಾಡೋದಕ್ಕೆ ಹೋಗ್ತಾಳೆ. ಆ ಟ್ರಕ್ ಡ್ರೈವರ್ಸ್ಗಳು ಅಟ್ಯಾಕ್ ಮಾಡೋಕೆ ಬಂದ್ರಲ್ಲ, ನಮಗೆ ಏನಾರ ಮಾಡ್ಬಿಡ್ತಾರೆ, ಪೊಲೀಸ್ವ್ರಿಗೆ ಇನ್ಫಾರ್ಮ್ ಮಾಡೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ಇವರೆಲ್ಲರೂ ಕೂಡ ತಡೀತಾರೆ. ಯಾಕೆಂದ್ರೆ ಆ ಪೊಲೀಸ್ನವ್ರು ಬಂದ್ಬಿಟ್ಟು ಇವ್ರ ವ್ಯಾನ್ ಚೆಕ್ ಮಾಡಿದಾಗ ಇವ್ರ ವ್ಯಾನ್ ಒಳಗಡೆ ತುಂಬಾ ಮಾದಕ ವಸ್ತುಗಳಿರುತ್ತೆ. ಅಂದ್ರೆ ಡ್ರಗ್ಸ್ ಆಗಿರ್ಬೋದು, ನೀವು ಡಿಫ್ರೆಂಟ್ ಆಗಿ ಏನಾರು ಒಂದು ಇರ್ಬೋದು, ಸುಮ್ಮನೆ ನಾವೇ ತಗೊಳಕೋತೀವಿ. ಆದಲ್ದಲ್ಲಿ ಇವತ್ತು ಒಲವೇ ಬರ್ತಾಳೆ, ನೀನೇನು ತಲೆ ಕೆಡ್ಸ್ಕೊಂಬೇಡ, ಏನೂ ಆಗೋದಿಲ್ಲ ಅಂದ್ಬಿಟ್ಟು ಅವಳನ್ನ ಸಮಾಧಾನ ಮಾಡಿಸ್ಬಿಡ್ತಾರೆ. ಅದಕ್ಕೋಸ್ಕರ ಅವಳು ಸುಮ್ಮನೆ ಆಗ್ಬಿಡ್ತಾಳೆ. ಮತ್ತೆ ಸಾರಾ ಇದ್ದಾಳಲ್ಲ, ಅವಳು ತಲೆ ಕೆಡ್ಸ್ಕೊಂಬೇಡ ಬಿಡು ಮೈಕಲ್, ಪಾರ್ಟಿ ಎಲ್ಲ ಮುಗ್ದಾದ್ಮೇಲೆ ನನಗೆ ಸ್ವಲ್ಪ ಹಣ ಕೊಡ್ತೀನಿ, ನೀನು ಗಾಡಿನ ಸರಿ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾಳೆ ಅವಳು ಕೂಡ. ಮತ್ತೆ ಈಗ ಇವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇವರು ದಾರಿನ ಮಿಸ್ ಆಗ್ಬಿಟ್ಟು ತುಂಬಾ ದೂರ ಬಂದ್ಬಿಟ್ಟಿರ್ತಾರೆ. ಈಗ ವಾಪಸ್ ಅದೇ ಜಾಗಕ್ಕೆ ಹೋಗಿ ಮತ್ತೆ ಯೂಟರ್ನ್ ತಗೊಂಡು ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಆಗ್ಬಿಡುತ್ತೆ. ಹಾಗಾಗಿ ಗ್ಯಾಬಿ ತನ್ನ ಫೋನಲ್ಲಿ ಒಂದು ಮ್ಯಾಪ್ ರೂಟ್ನ ಹಾಕೋತಾಳೆ. ಹಾಗಾಗಿ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗೋಣ ಅನ್ಬಿಟ್ಟು ಇಲ್ಲಿಂದಾನೆ ಕಂಟಿನ್ಯೂ ಮಾಡೋಣ ರೋಡ್ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ಕೊಂಡು ಮುಂದೆ ಹೋಗಕ್ಕೆ ಶುರು ಮಾಡ್ತಾರೆ. ಮತ್ತೆ ಅವರು ಈ ಇನ್ಸಿಡೆಂಟ್ನೆಲ್ಲ ಮರ್ತ್ಬಿಟ್ಟು ಮತ್ತೆ ಎಂಜಾಯ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಹೀಗೆ ಕ್ಯಾರಿ ಬಂದ್ಬಿಟ್ಟು ಜೇಸನ್ ಹತ್ರ ಹಾಗೆ ಮಾತಾಡ್ತಾ ಇರ್ತಾಳೆ, ನೀನು ತುಂಬ ಚೆನ್ನಾಗಿ ಗಾಡಿ ಓಡಿಸ್ತೀರಾ ಮತ್ತೆ ತುಂಬ ಚೆನ್ನಾಗಿ ಫೈಟ್ ಮಾಡ್ತೀರಾ ಅಂದ್ಬಿಟ್ಟು ಹಾಗೆ ಇಂಪ್ರೆಸ್ ಮಾಡ್ತಾ ಇರ್ತಾಳೆ ಅವನ್ನ. ಆಗ ಮುಂದೆ ನೋಡಿದ್ರೆ ಟಕ್ಕನಿಗೆ ಇವ್ರ ಕಣ್ ಮುಂದೆ 2 ರೋಡ್ ಬಂದ್ಬಿಡುತ್ತೆ. ಈಗ ಇಲ್ಲಿಂದ ಯಾವ ಕಡೆಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಮೊಬೈಲ್ ನೋಡೋದಂದ್ರೆ ಯಾರ ಮೊಬೈಲಲ್ಲೂ ಸಿಗ್ನಲ್ಲೇ ಇರೋದಿಲ್ಲ. ಹಾಗಾಗಿ ಗ್ಯಾಬಿ ಮೋಸ್ಟ್ಲಿ ನಾವು ರೈಟಲ್ಲಿ ಹೋಗ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅಂದ್ಬಿಟ್ಟು ಎಲ್ಲರೂ ರೈಟಲ್ಲಿ ಹೋಗಕ್ಕೆ ಹೇಳ್ತಾರೆ. ಸರಿ ಆಯ್ತು ಬಿಡು, ಏನೋ ಹೇಳ್ತಾ ಇದ್ದಾಳಲ್ಲ ನೋಡಿರ್ತಾಳೆ ಇವಳು ಅಂದ್ಬಿಟ್ಟು ಅವರು ಕೂಡ ರೈಟ್ ತಗೊಂಡ್ಬಿಡ್ತಾರೆ. ರೈಟ್ ತಗೊಂಡು ಹಾಗೆ ಮುಂದೆ ಹೋಗಕ್ಕೆ ಶುರು ಮಾಡ್ತಾರೆ. ಮತ್ತೆ ಹೀಗೆ ಡ್ರೈವ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಕ್ಯಾರಿ ನೋಡ್ತಾಳೆ ರೋಡ್ ಮಧ್ಯೆ ಅದೊಂದು ಕಾರ್ ನಿಂತಿರುತ್ತೆ. ಇದರಿಂದ ಇದೇಂತ ಇಲ್ಲಿ ನಿಂತಿದೆ, ಫುಲ್ ಹೊಸ ಕಾರ್ ಅಲ್ವಾ, ಯಾರು ಇಲ್ಬೋದಾ, ಹೆಲ್ಪ್ ಮಾಡುವನ ಅಂತ ಹೇಳ್ತಿರ್ಬೇಕಾದ್ರೆ ಕೂಡ ಪರವಾಗಿಲ್ಲ ಬಿಡು, ಅವ್ರು ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿರ್ತಾರೆ, ಯಾರು ಅಲ್ಲಿ ನಿಂತಿರ್ಲಿಲ್ವಲ್ಲ ನೋಡ್ದಲ್ಲ ನೀನು, ಸುಮ್ಮನಾಗಿಸ್ಬಿಡ್ತಾಳೆ. ಬಟ್ ಆದ್ರೆ ಇವಳಿಗೆ ಒಂದು ಡೌಟ್ ಹೊಡಿತಾ ಇರುತ್ತೆ ಕ್ಯಾರಿಗೆ. ಯಾಕೆಂದ್ರೆ ಆ ರೋಡಲ್ಲಿ ಇವ್ರ ಗಾಡಿ ಬಿಟ್ಬಿಟ್ರೆ ಬೇರೆ ಯಾವ ಗಾಡಿನೂ ಓಡಾಡ್ತಾ ಇರೋದನ್ನೇ ನೋಡಿರೋದಿಲ್ಲ ಇವರು. ಮತ್ತೆ ಹಾಗೆ ಇವರು ಡ್ರೈವ್ ಮಾಡ್ತಾ ಹೋಗ್ತಾ ಕತ್ಲೆ ಆಗ್ಬಿಡುತ್ತೆ. ಇವ್ರ ಮೊಬೈಲ್ ಬರೀ ಸಿಗ್ನಲ್ ವರ್ಕ್ ಆಗ್ತಾ ಇರೋದಿಲ್ಲ, ಇಲ್ಲಿಂದ ಹೇಗೆ ಮುಂದೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಮತ್ತೆ ಹಾಗೆ ಇವ್ರಿಗೆ ರೋಡ್ ಪಕ್ಕದಲ್ಲಿ ಒಂದು ಡೈನರ್ ಕಾಣುತ್ತೆ. ಹಾಗಾಗಿ ಅಲ್ಲಿ ಗಾಡಿನ ಹಾಕ್ತಾರೆ. ಗಾಡಿನ ಸೈಡ್ ಹಾಕ್ದಾಗ ಇಲ್ಲಿ ಕ್ರಿಸ್ ಇದನ್ನೆಲ್ಲ ಅವನು ಫುಲ್ಲು ಸಸ್ತೆ ನಶೆ ಮಾಡ್ಬಿಟ್ಟಿರ್ತಾನೆ. ಹಾಗಾಗಿ ಅವನಿಗೆ ಪ್ರಜ್ಞಾನೇ ಇಲ್ದಲೆ ಅಲ್ಲೇ ಬಿದ್ದು ಹೋಗ್ಬಿಡ್ತಾನೆ. ಜೇಸನ್ ಹೋಗ್ಬಿಟ್ಟು ಅವನ ತಗೊಂಡು ಹೋಗ್ಬಿಟ್ಟು ತನ್ನ ಬೆಡ್ ಮೇಲೆ ಮನಗಿಸ್ಬಿಡ್ತಾನೆ. ನಾನು ಒಳಗಡೆ ಹೋಗ್ಬಿಟ್ಟು ಸ್ವಲ್ಪ ಊಟ ಮತ್ತೆ ಇಲ್ಲಿಂದ ಹೇಗೆ ಆಚೆ ಹೋಗೋಕೆ ದಾರಿನ ಕೇಳ್ಕೊಂಡ್ ಬರ್ತೀನಿ ಅಂದ್ಬಿಟ್ಟು ಅವನು ಕೂಡ ಹೋಗ್ತಾನೆ. ಅವನ ಜೊತೆಗೆ ಈ ಕ್ಯಾರಿ ಕೂಡ ಹೋಗ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಒಳಗಡೆ ಹೋಗಿ ನೋಡಿದಾಗ ಅಲ್ಲಿರೋರೆಲ್ಲ ಬರೀ ಟ್ರಕ್ ಡ್ರೈವರ್ಸ್ಗಳೇ ಆಗಿರ್ತಾರೆ. ಆ ಒಂದು ಹೋಟೆಲ್ ಓನರ್ ಹತ್ರ ಹೋಗ್ಬಿಟ್ಟು ಈ ರೀತಿ ನಾವು ಬ್ಲೂ ನೈಟ್ ಕ್ಲಬ್ಗೆ ಹೋಗ್ತಾ ಇದ್ದೀವಿ, ಇದಕ್ಕೆ ಇಲ್ಲಿಂದ ಹೇಗೆ ಹೋಗ್ಬೇಕು ಅನ್ನೋ ದಾರಿನ ಕೇಳ್ತಾನೆ. ಆ ಹೋಟೆಲ್ ಓನರ್ ಕೂಡ ಇಲ್ಲಿಂದ ಸುಮ್ಮನೆ ಯೂಟರ್ನ್ ತಗೊಂಡು ಹೋಗ್ಬಿಟ್ಟು ಸುಮ್ಮನೆ ಹೈವೇಗೆ ಹೊಂಟು ಹೋಗ್ಬಿಡು ಅಂತ ಹೇಳ್ತಾನೆ. ಆದ್ರೆ ಮೇಕಲ್ ಮತ್ತೆ ಅದನ್ನೇ ಹೇಳ್ತಾನೆ, ನಾವು ಸ್ವಲ್ಪ ದಾರಿ ತಪ್ಪಿಟ್ಟಿದ್ವಿ, ಸ್ವಲ್ಪ ಸಹಾಯ ಮಾಡಿ ನಮ್ಗೆ ಅಂತ ಕೇಳಿದಾಗ ಮತ್ತೆ ಈ ಹೋಟೆಲ್ ಓನರ್ ಅದನ್ನೇ ಹೇಳ್ತಾನೆ, ಸುಮ್ಮನೆ ಇಲ್ಲಿಂದ ಯೂಟರ್ನ್ ತಗೊಂಡು ಹೊಂಟೋಗ್ಬಿಡು ಅಂದ್ಬಿಟ್ಟು. ಸರಿ ಆಯ್ತು ನಾವು ಇಲ್ಲಿಂದ ಹೋಗ್ತೀವಿ, ಇಲ್ಲೇನಾದ್ರು ಊಟ ಇದೆ ಅಂತ ಕೇಳಿದಾಗ ಇಲ್ಲಿ ಯಾವ ಊಟನೂ ಇಲ್ಲ, ಈ ಹೋಟೆಲ್ ಕ್ಲೋಸ್ ಆಗಿದೆ, ಇಲ್ಲಿಂದ ಹೋಗ್ತಾ ಇರಿ ಅಂತ ಹೇಳ್ತಾನೆ. ಈ ಮೈಕಲ್ ಸ್ವಲ್ಪ ಶಾರ್ಟ್ ಟೆಂಪರು, ಅವನ್ನ ಬಿಟ್ಬಿಟ್ಟು ಅಲ್ಲಿರೋ ಕಸ್ಟಮರ್ಸ್ ಅವ್ರನ್ನ ಕೇಳ್ತಾನೆ. ಆಗ ಇವನು ಗನ್ನೆತ್ತಿ ಇಡ್ತಾನೆ ಹೋಟೆಲ್ ಓನರು. ಇದನ್ನ ನೋಡಿ ಕ್ಯಾರಿಗೆ ಭಯ ಆಗ್ಬಿಡುತ್ತೆ. ಹಾಗಾಗಿ ಮೈಕಲ್ನ ಕರ್ಕೊಂಡು ಬಂದ್ಬಿಡ್ತಾಳೆ. ಬರ್ಬೇಕಾದ್ರೆ ನೋಡ್ತಾಳೆ ಇವರಿಬ್ರು ಟ್ರಕ್ ಡ್ರೈವರ್ಸ್ ಹತ್ರ ಜಗಳ ಆಡಿದ್ರಲ್ಲ, ಅವ್ರು ಇಲ್ಲಿಗೆ ಬಂದಿರ್ತಾರೆ. ಇದನ್ನ ಇವಳು ಅಬ್ಸರ್ವ್ ಮಾಡ್ತಾಳೆ. ಮತ್ತೆ ಒಳಗಡೆ ಬಂದ್ಬಿಟ್ಟು ಆ ಹೋಟೆಲ್ ಓನರ್ ಏನ್ ಹೇಳ್ದ ಅಂತ ಎಲ್ಲಾನು ಕೂಡ ಹೇಳ್ತಾರೆ. ಇದರಿಂದ ಮೈಕಲ್ ನಾವು ಮ್ಯಾಪ್ನ ನೋಡಿದೀವಲ್ಲ ಅದೇ ಸಾಕು, ಈ ನನ್ನ ಮಕ್ಳು ಮತ್ತೆಲ್ಲ ನಾವೇ ಕೇಳಬೇಕು ಅಂದ್ಬಿಟ್ಟು ಇವನು ಮತ್ತೆ ಗಾಡಿನ ಅದೇ ರೋಡಲ್ಲಿ ಕಂಟಿನ್ಯೂ ಮಾಡಕ್ ಶುರು ಮಾಡ್ತಾನೆ. ಯೂಟರ್ನ್ ತಗೊಳ್ಳೋದೇ ಇಲ್ಲ ಇವರು. ಮತ್ತೆ ಇವರು ಇದನ್ನೆಲ್ಲ ಇಗ್ನೋರ್ ಮಾಡ್ಬಿಟ್ಟು ಮತ್ತೆ ಪಾರ್ಟಿನ ಶುರು ಹಚ್ಕೊಂಡು ಹೀಗೆ ಮಾತಾಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಮುಂದೆ ಹೋಗ್ತಿರ್ಬೇಕಾದ್ರೆ ಇವ್ರ ಗಾಡಿ ಟಕ್ಕನ ಒಂದ್ಸಲಿ ಜರ್ ಕುಡಿಯುತ್ತೆ. ಏನಾಗ್ತಿದೆ ಅಂದ್ಬಿಟ್ಟು ಎಲ್ಲರೂ ಬಂದು ಮೈಕಲ್ನ ಕೇಳ್ತಾರೆ. ಮೈಕಲ್ ಕೂಡ ಏನು ಆಗಿದೆ, ನನ್ನ ಕಣ್ಮುಂದ ಗಡಿಗೆ ಏನು ಕಾಣಿಸಿಲ್ಲ ಅಂದಾಗ ಎಲ್ಲರೂ ಹೇಳ್ತಾ ಇರ್ತಾರೆ, ನೀನ್ ಯಾರೋ ಒಬ್ಬನಿಗೆ ಗೊತ್ತಿದ್ಯಾ, ಯಾವ್ದೋ ಒಂದು ಪ್ರಾಣಿ ಅಡ್ಡ ಬಂದಿರುತ್ತೆ, ಏನಾಯ್ತು ಹೇಳು ಅಂತ. ಬಟ್ ಮೈಕಲ್ಗೇನು ಕಾಣಿಸಿರೋದಿಲ್ಲ, ಅವ್ನಿಗೆ ಯಾರಿಗೂ ಗುದ್ದಿರೋದಿಲ್ಲ, ಕನ್ಫರ್ಮ್ ಇರ್ತಾನೆ ಅವನು. ಅದ್ರಲ್ಲಂತೂ ಕ್ಯಾರಿ ಏನ್ ಹೇಳ್ತಾಳೆ ಅಂದ್ರೆ ಮೋಸ್ಟ್ಲಿ ನಾವ್ ಯಾರಿಗಾರು ಮನುಷ್ಯನ್ ಗುದ್ದಿರ್ಬೋದು, ನಾವ್ ಕೆಳಗಡೆ ಇಳ್ದು ಹೋಗಿ ನೋಡೋಣ ಅಂತ ಹೇಳ್ತಾ ಇರ್ತಾಳೆ. ಯಾರು ಕೇಳ್ತಾನೆ ಇರೋದಿಲ್ಲ, ಈ ಕೆಳಗಿಳಿದ್ರೆ ನಮ್ಗೆ ಡೇಂಜರಸ್, ಇಲ್ಲಿಂದ ಹೋಗ್ಬಿಡ ಅಂತ ಹೇಳ್ತಾ ಇರ್ತಾರೆ. ಅವರೆಲ್ಲರೂ ಕೂಡ ಇದೇ ಸರಿಯಾಗಿರೋದು ಅಂದ್ಬಿಟ್ಟು ಇವ್ರು ಅಲ್ಲಿಂದ ಹೋಗಕ್ಕೆ ಅಂತ ನೋಡ್ತಾರೆ. ಟಕ್ಕನೆ ಗಾಡಿ ಸ್ಟಾರ್ಟೇ ಆಗೋದಿಲ್ಲ, ಅಲ್ಲಿ ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಮೈಕಲ್ಗೆ ಒಂದು ಟೆನ್ಷನ್ ಹತ್ಕೊಂಡ್ಬಿಡುತ್ತೆ. ಯಾಕಂಪ ಅಂದ್ರೆ ಇವ್ರ ಅಂಕಲ್ಗೆ ಹೇಳ್ದೇನೆ ಈ ಗಾಡಿನ ತಗೊಂಡ್ಬಂದಿರ್ತಾನೆ ಇವನು, ಅವ್ರನ್ನ ಹೇಳ್ದೆ ಕೇಳ್ದಲೆ. ಇದರಿಂದ ನಮ್ಮ ಅಂಕಲ್ಗೆ ನಮ್ಮ ಅಪ್ಪಂಗೆ ಗೊತ್ತಾದ್ರೆ ಮುಗಿಸ್ಬಿಡ್ತಾರೆ ನನ್ನ ಕತೆ ಅನ್ಬಿಟ್ಟು ಅವ್ನು ಟೆನ್ಷನ್ ಆಗ್ತಾ ಇರ್ತಾನೆ. ಇದರಿಂದ ನಾನು ಒಬ್ಬನೇ ಹೋಗ್ಬಿಟ್ಟು ಕೆಳಗಡೆ
ಏನಾಗಿದೆ ಗಾಡಿ ಚೆಕ್ ಮಾಡ್ಕೊಂಡ್ ಬರ್ತೀನಿ, ಇಲ್ಲೇ ಇರಿ ಅನ್ಬಿಟ್ಟು ಒಂದು ಟಾರ್ಚ್ನ ತಗೊಂಡು ಕೆಳಗಡೆಗೆ ಹೋಗ್ತಾನೆ. ಮೈಕಲ್ ಆ ಗಾಡಿ ಮುಂದಗಡೆಗೆ ಬಂದ್ಬಿಟ್ಟು ಆ ಕಡೆ ಎಲ್ಲ ನೋಡ್ಬಿಟ್ಟು ಹೇಳ್ತಾನೆ, ಏನು ತಲೆ ಕೆಡ್ಸ್ಕೊಂಬಿಡಿ, ನಾವು ಯಾವುದೇ ರೀತಿಯಾದ ಪ್ರಾಣಿಗೂ ಗೊತ್ತಿಲ್ಲ ಮನುಷ್ಯರಿಗೂ ಗೊತ್ತಿಲ್ಲ, ಗಾಡಿಗೆ ಏನು ಏಟಾಗಿಲ್ಲ, ತಲೆ ಕೆಡ್ಸ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸಮಾಧಾನ ಮಾಡ್ತಾನೆ. ಮತ್ತೆ ಆ ಗಾಡಿನ ಚೆಕ್ ಮಾಡ್ತಾನೆ ಏನಾಗಿದೆ ಅಂದ್ಬಿಟ್ಟು. ಮತ್ತೆ ಹಾಗೋ ಹೀಗೋ ಮಾಡಿ ಆ ಗಾಡಿನ ಸರಿ ಮಾಡ್ತಾನೆ. ಟಕ್ಕನ ಹಿಂಗ ಗಾಡಿ ಕೂಡ ಆನ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಎಲ್ಲರಿಗೂ ಖುಷಿಯಾಗಿ ಹೋಗ್ಬಿಡುತ್ತೆ. ಮತ್ತೆ ಮೈಕಲ್ ನೋಡ್ತಾನೆ ಆ ಗಾಡಿನ ಹಿಂದಗಡೆ ಯಾರೋ ನಿಂತಿರ್ತಾರೋ ಅವನಿಗೆ ಕಾಣಿಸುತ್ತೆ. ಇದರಿಂದ ಅದೇನು ಅಂತ ನೋಡೋಣ ಅಂದ್ಬಿಟ್ಟು ಇವನು ಅದ್ರ ಹತ್ರ ಹೋಗ್ತಾ ಇರ್ತಾನೆ. ಒಲಿವಾ ನೋಡ್ತಾ ಇರ್ತಾಳೆ ಮೈಕಲ್ನ, ಇವನು ಎಲ್ಲಿ ಹೋಗ್ತಾ ಇದ್ದಾನೆ ಅನ್ಬಿಟ್ಟು. ಆಗ ಒಲಿವಾ ಟಕ್ಕನ್ನ ನೋಡ್ತಾಳೆ, ಯಾರು ಮೈಕಲ್ನ ಕ್ರೂರವಾಗಿ ಹೊಡೆದು ಸಾಯಿಸಾಕ್ಬಿಡ್ತಾರೆ. ಇದರಿಂದ ಅವಳು ಒಂದು ನಿಮಿಷ ಶಾಕ್ ಆಗಿ ಹೋಗ್ಬಿಡ್ತಾಳೆ. ಶಾಕ್ ಆಗಿ ಅವಳು ಏನು ಹೇಳಕ್ಕೆ ಆಗೋದಿಲ್ಲ, ಸುಮ್ಮನೆ ಕಿರ್ಚಾಡ್ಕೊಂಡ್ಬಿಡ್ತಾಳೆ. ಇವ್ರ ಫ್ರೆಂಡ್ಸ್ ಎಲ್ಲ ಏನಾಯ್ತು ನೋಡ್ತಾರೆ, ಮೈಕಲ್ ಎಲ್ಲೂ ಕಾಣ್ತಾ ಇರೋದಿಲ್ಲ. ಮೈಕಲ್ಗೆ ಏನಾಯ್ತು ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಇವಳು ಬಾಯೇ ಬಿಡ್ತಾ ಇರೋದಿಲ್ಲ, ಫುಲ್ ಹೆದರ್ಕೊಂಡ್ಬಿಡ್ತಾಳೆ. ಹಾಗಾಗಿ ಜೋಸೆಫ್ ಬಂದ್ಬಿಟ್ಟು ಅವಳನ್ನ ಕ್ಲೀನಾಗಿ ಮಲಗಿಸ್ಬಿಡ್ತಾನೆ. ಮಲಗಿಸಿದ ತಕ್ಷಣ ಅವಳು ಶಿಸ್ತಾಗಿ ಅನ್ಕಾನ್ಶಿಯಸ್ ಆಗಿ ಹೋಗ್ಬಿಡ್ತಾಳೆ. ಮತ್ತು ಅಲ್ಲಿರೋ ಎಲ್ಲರಿಗೂ ಒಂದು ಸೌಂಡ್ ಕೇಳಿಸುತ್ತೆ, ಯಾವುದೊಂದು ವಿಚಿತ್ರವಾಗಿರೋ ವಯಸ್ಸು ಮೈಕಲ್ ಅಂತ ಕೂಗ್ತಾ ಇರುತ್ತೆ. ಇದು ಎಲ್ಲರಿಗೂ ಕೇಳಿಸುತ್ತೆ. ಇದರಿಂದ ಜೋಸೆಫ್ ಏನು ಮಾಡ್ತಾನೆ ಅಂದರೆ, ಹೋಗಿ ಮೈಕಲ್ನ ಹುಡ್ಕೊಂಡು ಕರ್ಕೊಂಡ್ಬರ್ತೀನಿ ಅಂದ್ಬಿಟ್ಟು ಒಂದು ಗನ್ ಇರುತ್ತೆ ಆ ಗಾಡಿ ಒಳಗಡೆ, ಅದನ್ನ ತೊಗೊಂಡು ಇವನು ಆಚೆ ಬರ್ತಾನೆ. ಅವರು ಕೂಡ ತಡೀತಾರೆ ಹೋಗ್ಬೇಡ ಅಂತ. ಆದರೆ ಮೈಕಲ್ ಆಚೆ ಇದ್ದಾನೆ, ಕರ್ಕೊಂಡ್ಬರ್ತೀನಿ ಅಂದ್ಬಿಟ್ಟು ಇವನು ಬರ್ತಾನೆ. ಕೆಳಗಡೆ ಬಂದ್ಬಿಟ್ಟು ತನ್ನ ಮೊಬೈಲ್ ಟಾರ್ಚ್ನ ಆನ್ ಮಾಡ್ಕೊಂಡು ಹುಡುಕ್ತಾ ಇರ್ತಾನೆ, ಯಾರು ಇದ್ದಾರೆ ಅಂದ್ಬಿಟ್ಟು. ನೋಡಿದ್ರೆ ಅಕ್ಕಪಕ್ಕ ಬರೀ ಕಾಡೆ ಇರುತ್ತಲ್ಲ, ಅದ್ರ ಕಡೆಯಿಂದ ಏನೇನೋ ವಿಚಿತ್ರವಾಗಿ ಶಬ್ದ ಬರ್ತಾ ಇರುತ್ತೆ. ಯಾರು ಸುತ್ತ ನಡೆಯೋ ರೀತಿ ಇವನಿಗೆ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಅವನು ಟಾರ್ಚ್ ಆನ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಮುಂದೆ ಯಾರೋ ನಿಂತಿರೋ ರೀತಿ ಇವನಿಗೆ ಕಾಣಿಸುತ್ತೆ. ಯಾರಾದ್ರೆ ನನ್ನ ಕಣ್ಮುಂದೆ ಬರ್ರಿ, ಇಲ್ಲ ಶೂಟ್ ಮಾಡ್ಬಿಡ್ತೀನಿ ಅಂತ ಹೆದರ್ಸ್ಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಟಕ್ಕನಿಗೆ ಇವನ ಮೇಲೆ ಯಾರೋ ಅಟ್ಯಾಕ್ ಮಾಡ್ಬಿಡ್ತಾರೆ. ಇಲ್ಲಿ ಒಳಗಡೆ ಇರೋರಿಗೆ ಬರೀ ಗನ್ ಶಬ್ದ ಮಾತ್ರ ಕೇಳಿಸುತ್ತೆ ಅಷ್ಟೇ. ಜೋಸನ್ಗೆ ಏನಾಯ್ತು ಅಂತಲೇ ಗೊತ್ತಾಗ್ಲಿಲ್ಲ ಇವ್ರಿಗೆ. ಆಗ ಕ್ಯಾರಿ ಏನು ಮಾಡ್ತಾಳೆ ಅಂದರೆ ಕಿಟಕಿಯಿಂದ ಬಗ್ ನೋಡ್ತಾಳೆ, ಜೋಸೆಫ್ ಏನಾರ ಕಾಣಿಸ್ತಾ ಇದ್ದಾನೆ ಅಂದ್ಬಿಟ್ಟು. ಆಗ ಕಿಟಕಿ ಹತ್ರ ಒಂದು ಕೈ ಬಂದ್ಬಿಡುತ್ತೆ. ಇದರಿಂದ ಫುಲ್ಲು ಹೆದರ್ಕೊಂಡ್ಬಿಡ್ತಾಳೆ. ಮತ್ತು ಇದ್ದಕ್ಕಿದ್ದಂಗೆ ಇವರಿದ್ದಂಥ ಒಂದು ಬಸ್ಸು ಡೋರು ಆಟೋಮೆಟಿಕ್ಕಾಗಿ ಓಪನ್ ಆಗಿಬಿಡುತ್ತೆ. ಓಪನ್ ಆಗಿ ಅಲ್ಲಿಗೆ ಜೋಸನ್ ಬರ್ತಾನೆ. ನೋಡಿದ್ರೆ ಅವ್ನ ಮೈಕೈ ಎಲ್ಲ ಬ್ಲಡ್ ಆಗಿ ಹೋಗ್ಬಿಟ್ಟಿರುತ್ತೆ. ಅವ್ನು ಇಲ್ಲಿಂದ ಓಡೋಗ್ರಿ ಅಂತ ಹೇಳ್ತಾನೆ. ಟಕ್ಕನಾಗ ಅವನ್ನ ಯಾರು ಹಿಂದಗಡೆಗೆ ಎಳ್ಕೊಂಡ್ಬಿಡ್ತಾರೆ. ಇದು ನೋಡ್ಬಿಟ್ಟು ಫುಲ್ಲು ಭಯ ಹತ್ಕೊಂಡ್ಬಿಟ್ಟು ಇವರೆಲ್ಲರೂ ಕೂಡ ಆ ಡೋರ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ಕಿಟಕಿನೆಲ್ಲ ಕ್ಲೋಸ್ ಮಾಡ್ತಾ ಇರ್ತಾರೆ. ಆದರೆ ಇವ್ರಿಗೆ ವಿಚಿತ್ರವಾಗಿ ಯಾವುದೋ ಒಂದು ಶಬ್ದ ಕೇಳಿಸ್ತಾನೆ ಇರುತ್ತೆ. ಎಲ್ಲ ಕಿಟಕಿ ಡೋರ್ನೆಲ್ಲ ಕ್ಲೋಸ್ ಮಾಡ್ಬಿಟ್ಟು ಕೂತ್ಕೊಂಡು ಮತ್ತೆ ನೋಡಿದಾಗ ಎಲ್ಲ ಕೂಡ ಆಟೋಮೆಟಿಕ್ಕಾಗಿ ಓಪನ್ ಆಗಿರುತ್ತೆ. ಇದರಿಂದ ಇನ್ನೂ ಭಯ ಪಡ್ಕೊಂಡು ಇವ್ರು ಏನು ಮಾಡ್ತಾರೆ ಅಂದರೆ, ಸಾರಾಗೆ ಸ್ವಲ್ಪ ಡ್ರೈವಿಂಗ್ ಬರುತ್ತೆ. ಹಾಗಾಗಿ ಈ ವ್ಯಾನ್ನ ತೊಗೊಂಡು ನಾವೇ ಇಲ್ಲಿಂದ ಹೋಗ್ಬಿಡೋಣ ಅಂದ್ಬಿಟ್ಟು ಅವಳು ಏನು ಮಾಡ್ತಾಳೆ ಅಂದರೆ, ಅವಳು ಆ ವ್ಯಾನ್ನ ಓಡ್ಸೋಕ್ಕೆ ಶುರು ಮಾಡಿಬಿಡ್ತಾಳೆ. ವ್ಯಾನ್ನ ಓಡಿಸ್ಕೊಂಡು ಹೀಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಟಕ್ಕನಿಗೆ ಇವ್ರ ಗಾಡಿನ ಯಾರು ಸ್ಟಾಪ್ ಮಾಡಿಬಿಡ್ತಾರೆ. ಸ್ಟಾಪ್ ಮಾಡಿಬಿಟ್ಟು ಹಾಗೆ ಹಿಂದೆಗಡೆಗೆ ಎಳ್ಕೊಂಡು ಹೋಗೋಕ್ಕೆ ಶುರು ಆಗುತ್ತೆ ಆ ಗಾಡಿನ. ಇವಳು ಫುಲ್ಲು ಪ್ರೈಸ್ ಮಾಡ್ತಾ ಇರ್ತಾಳೆ, ಮುಂದೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ, ಆಗ್ತಾ ಇರೋದಿಲ್ಲ. ಹಿಂದೆ ಮಿರರಿಂದನೂ ನೋಡ್ತಾರೆ, ಹಿಂದೆ ಯಾರೂ ಇರೋದಿಲ್ಲ. ಇವರು ಬಸ್ನ ಆಟೋಮೆಟಿಕ್ಕಾಗಿ ಹಿಂದೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ನೋಡಿದ್ರೆ ಇವ್ರು ಸ್ಟಾರ್ಟಿಂಗ್ ಎಲ್ಲಿ ನಿಂತಿದ್ರು ಮತ್ತೆ ಅದೇ ಜಾಗಕ್ಕೆ ಬಂದು ನಿಂತ್ಕೋತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಮತ್ತೆ ಇವ್ರು ಇಲ್ಲಿಂದ ಹೋಗೋಣ ಅಂತ ನೋಡ್ತಾರೆ. ಬಟ್ ಗಾಡಿನೇ ಸ್ಟಾರ್ಟ್ ಆಗೋದಿಲ್ಲ, ಹಂಗೆ ಆಫ್ ಆಗೋಗ್ಬಿಡುತ್ತೆ. ಇದರಿಂದ ಗ್ಯಾಬಿ ಸಾರಾ ಮೇಲೆ ತುಂಬ ರೇಗಾಡ್ಬಿಡ್ತಾಳೆ. ಬೇಗ ಓಡಿಸು, ಏನು ಮಾಡ್ತಿದ್ದೆ ನೀನು ಅಂದ್ಬಿಟ್ಟು. ಆಗ ಕ್ಯಾರಿ ಸಮಾಧಾನ ಮಾಡ್ತಾ ಇರ್ತಾಳೆ, ತಲೆ ಕೆಡ್ಸ್ಕೊಂಬೇಡ, ಏನು ಆಗ್ಬೇಡ, ಯಾರ ಮೇಲೂ ರೇಗಾಡಿದ್ರೆ ಏನು ಯೂಸ್ ಆಗೋದಿಲ್ಲ ಅಂದ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾಳೆ. ಆಗ ನೋಡಿದ್ರೆ ಇವರು ಓಪನ್ ಆಗಿದ್ದಲ್ಲ ಡೋರು ಕಿಟಕಿ ಎಲ್ಲ, ಅದೆಲ್ಲ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗಿರುತ್ತೆ. ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ ಇವ್ರಿಗಂತೂ. ಇದನ್ನೆಲ್ಲ ಕ್ಲೀನಾಗಿ ಗ್ಯಾಪಿ ಅಬ್ಸರ್ವ್ ಮಾಡಿರ್ತಾಳಲ್ಲ, ಹಾಗಾಗಿ ಎಲ್ಲರಿಗೂ ಒಂದು ವಿಷಯನ ಹೇಳ್ತಾಳೆ. ಮೋಸ್ಟ್ಲಿ ಇದು ಯಾಕೋ ನನಗೆ ಅನ್ನಿಸ್ತೈತೆ ಇದು ಮೈಕಲ್ ಮತ್ತು ಜೇಸನ್ ಮಾಡ್ತಾ ಇರೋ ಒಂದು ಪ್ರ್ಯಾಂಕ್ ಆಗಿರ್ಬೋದು ಅಂತ. ಆದರೆ ಇದನ್ನ ಕ್ಯಾರಿ ನಂಬೋದಿಲ್ಲ. ನೀನು ಹೇಗೆ ಹೇಳ್ತೀಯ ಅದನ್ನ ಪ್ರ್ಯಾಂಕ್ ಅಂದ್ಬಿಟ್ಟು. ಮೈಕಲ್ ಸತ್ತೋಗಿರೋದನ್ನ ಈ ಒಲಿವಿಯಾ ನೋಡಿದ್ದಾಳೆ ಅಂದಾಗ ಮೋಸ್ಟ್ಲಿ ಇವಳು ಕೂಡ ಇವ್ರ ಜೊತೆಗೆ ಸೇರಿರ್ಬೋದು. ಇವರೆಲ್ಲರೂ ಕೂಡ ನಮಗೊಂದು ಪ್ರ್ಯಾಂಕ್ನ ಮಾಡ್ತಾ ಇದ್ದಾರೆ, ಇವಳು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ. ಆದರೆ ಕ್ಯಾರಿ ಅಂತೂ ನಂಬ್ತಾನೆ ಇರೋದಿಲ್ಲ. ಮತ್ತು ಈ ಗಾಡಿ ಆಟೋಮೆಟಿಕ್ಕಾಗಿ ಏನಕ್ಕೆ ಹಿಂದೆ ಹೋಯ್ತು ಅಂತ ಕೇಳಿದಾಗ ಮೋಸ್ಟ್ಲಿ ಇದು ಮೈಕಲ್ ಮತ್ತು ಜೇಸನ್ನ ಪ್ಲ್ಯಾನ್ ಆಗಿರುತ್ತೆ. ಅವರು ಈ ಗಾಡಿನ ಹೇಗೋ ಹಿಂದೆ ತರಿಸಿರ್ತಾರೆ. ಇದೆಲ್ಲ ಇವ್ರನ್ನ ಒಂದು ಪ್ರ್ಯಾಂಕ್ ಅಂದ್ಕೊಂಡು ಇವ್ರು 3 ಜನ ಕೂಡ ನಂಬಿಡ್ತಾರೆ ಈಗ. ಹಾಗಾಗಿ ಇದನ್ನು ಆಚೆ ತಗೊಂಬರ್ಬೇಕು ಅಂದ್ಬಿಟ್ಟು ಒಲಿವಿಯಾಗೆ ಸಿಗರೇಟ್ ಸ್ಮೆಲ್ ಕಂಡ್ರೆ ಆಗೋದಿಲ್ಲ. ಆ ಸ್ಮೆಲ್ ಕುಡಿದ ತಕ್ಷಣ ಅವಳಿಗೆ ವಾಂತಿ ಬಂದಂಗೆ ಆಗ್ಬಿಡುತ್ತೆ. ಈಗ ಅವಳ ಇಬುಸನ್ ಬಾಂದ್ಬಿಟ್ಟು ಅವಳ ಹತ್ರ ಹೋಗ್ಬಿಟ್ಟು ಒಂದು ಸಿಗರೇಟ್ ಹಚ್ಚಿ ಸ್ಮೋಕ್ ಮಾಡಿಬಿಟ್ಬಿಡ್ತಾರೆ. ಆದರೆ ಅವಳು ಎದ್ದೊಳೋದಿಲ್ಲ. ಆಗ ಟಕ್ಕನಾಗಿ ಇವ್ರ ಬಸ್ ಮೇಲೆ ಯಾರೊಬ್ರು ಏನು ಅಟ್ಯಾಕ್ ಮಾಡೋ ರೀತಿ ಇವ್ರಿಗೆ ಫೀಲ್ ಆಗಿಬಿಡುತ್ತೆ. ಏನೇನು ಕಿರ್ಚಾಡೋ ಶಬ್ದ ಎಲ್ಲ ಇವ್ರಿಗೆ ಕೇಳಿಸ್ತಾ ಇರೋದು. ಇದರಿಂದ ಫುಲ್ಲು ಎದುರುಕೊಂಡ್ಬಿಡ್ತಾರೆ. ಮತ್ತು ನೆಕ್ಸ್ಟ್ ಸೆಕೆಂಡ್ಗೆ ಅದು ಎಲ್ಲ ಒಂದು ನಾರ್ಮಲ್ ಸ್ಟೇಜ್ಗೆ ಬಂದುಬಿಡುತ್ತೆ. ಇದರಿಂದ ಗ್ಯಾಬಿ ಹೋಗ್ಬಿಟ್ಟು ಕ್ರಿಸ್ನ ಎಪ್ಸನ್ ಅಂದ್ಬಿಟ್ಟು ಹೋಗಿ ನೋಡ್ತಾರೆ. ಕ್ರಿಸ್ ಅಂತ ಹೇಳ್ತಾನೆ ಇರೋದಿಲ್ಲ. ಅವಳಿಗೆ ಸ್ವಲ್ಪ ಭಯ ಆಗ್ಬಿಟ್ಟು ಇವ್ರನ್ನೆಲ್ಲರೂ ಕರೀತಾಳೆ. ಇವರೆಲ್ಲರೂ ಕೂಡ ಹೋಗ್ಬಿಟ್ಟು ಕ್ರಿಸ್ನ ಆಗಾಗ ಮಾಡಿ ಎಬ್ಬಿಸ್ಬಿಡ್ತಾರೆ. ಕ್ರಿಸ್ ಎದ್ದಾಗ ಹೇಳ್ತಾನೆ, ನನ್ನ ಕನಸಲ್ಲಿ ನಾನು ನಿಮ್ಮೆಲ್ಲರನ್ನೂ ನೋಡಿದೆ, ಆದರೆ ಮೈಕಲ್ ಮತ್ತು ಜೇಸನ್ ಇಬ್ಬರು ಕೂಡ ಸತ್ತೋಗ್ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಅವ್ನು ಮತ್ತೆ ಮಲ್ಕೊಂಡ್ಬಿಡ್ತಾನೆ. ಯಾಕಂದರೆ ಅವ್ನು ಫುಲ್ಲು ನಶೆ ಮಾಡಿಬಿಟ್ಟಿರ್ತಾನೆ. ಅವ್ನಿಗೆ ಎದ್ದೊಳಕ್ಕಾಗದೇ ಇರೋಷ್ಟು ಫುಲ್ಲು ಹ್ಯಾಂಗ್ ಅವ್ರು ಹೊಡೆದ್ಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತಾನೆ ಅವನು. ಈಗ ಎಲ್ಲರೂ ಒಬ್ಬೊಬ್ರು ಅವ್ರವ್ರದೇ ಕತೆ ಹೇಳ್ತಾರೆ. ಗ್ಯಾಬಿ ನೋಡಿದ್ರೆ ಇದು ಯಾವ್ದಾರ ಕರಡಿ ಅಟ್ಯಾಕ್ ಮಾಡ್ತಿದೆ ಅಂತ ಹೇಳ್ತಾಳೆ. ಕ್ಯಾರಿ ನೋಡಿದ್ರೆ ಅದೇ ಇಬ್ರು ಟ್ರಕ್ ಡ್ರೈವರ್ಸ್ ಇದಾರಲ್ಲ ಅವ್ರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಅವಳು ಹೇಳ್ತಾಳೆ. ಮೋಸ್ಟ್ಲಿ ಇದು ಮೈಕಲ್ ಮತ್ತೆ ಇವರಿಬ್ರದೇ ಪ್ಲಾನ್ ಆಗಿರುತ್ತೆ ಅಂತ ಇವಳು ಹೇಳ್ತಾ ಇರ್ತಾಳೆ. ಹೀಗೆ ಒಬ್ರಿಗೊಬ್ರು ವಾದ ಮಾಡ್ತಾ ಇರ್ಬೇಕಾದ್ರೆ ಟಕ್ಕನ ನೋಡ್ತಾರೆ
ಒಲಿವಿಯಾ ಟಕ್ಕನಾಗಿ ಎದ್ದು ನಿಂತ್ಬಿಟ್ಟಿರ್ತಾಳೆ. ನಿಂತ್ಬಿಟ್ಟು ಯಾರ ಹತ್ರ ಮಾತಾಡ್ತಾ ಇರ್ತಾಳೆ. ಅದಕ್ಕೋಸ್ಕರ ಇವರು ಕೂಡ ನಮ್ಮ ಫೋನಲ್ಲಿ ಸಿಗ್ನಲ್ ಬಂದಿರಬಹುದು ಅಂದ್ಬಿಟ್ಟು ಇವರು ಕೂಡ ಇವ್ರ ಫೋನ್ ನೋಡ್ಬಿಟ್ಟು ಇವಳ ಕಡೆ ನೋಡೋ ಅಷ್ಟರಲ್ಲಿ ಇವಳು ಆ ಗಾಡಿ ಒಳಗಡೆನೆ ಇರೋದಿಲ್ಲ. ಆಗ ಅಲ್ಲಿಗೆ ಇವ್ರಿಗೆ ಮೈಕಲ್ ಕಡೆಯಿಂದ ಒಂದು ಕಾಲ್ ಬರುತ್ತೆ. ಸಾರಾ ಫೋನ್ ಎತ್ಬಿಟ್ಟು ಏನು ಮೈಕಲ್ ಆಟ ಆಡ್ತಾ ಇದ್ದೀನಿ ಅಂತ ಅವ್ನಿಗೆ ಬೈತಿರ್ಬೇಕಾದ್ರೆ ಇವಳ ವಾಯ್ಸು ಇವಳಿಗೆ ಕೇಳಿಸ್ತಾ ಇರುತ್ತೆ ಅಲ್ಲಿ. ಇದರಿಂದ ಫುಲ್ ಭಯ ಹತ್ಕೊಂಡ್ಬಿಟ್ಟು ಮತ್ತೆ ಬಸ್ ಮುಂದಗಡೆ ನೋಡಿದ್ರೆ ಒಲಿವಿಯಾ ನಿಂತಿರ್ತಾಳೆ. ಒಲಿವಿನ ಅಲ್ಲಿಂದ ಕರ್ಕೊಂಬರೋಣ ಅಂದ್ಬಿಟ್ಟು ಆಚೆ ಹೋಗಕ್ಕೆ ನೋಡ್ತಾರೆ. ಡೋರ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಇವರೆಲ್ಲರೂ ಕೂಡ ಬಸ್ನ ಹಾರನ್ನ ಹೊಡೆದ್ಬಿಟ್ಟು ಟ್ರೈ ಮಾಡ್ತಾರೆ ಅವಳನ್ನ ಎಬ್ಸೋಕೆ, ಪ್ರಜ್ಞೆ ತರಿಸೋದಕ್ಕೆ. ಆದರೆ ಅವಳಂತೂ ಏನು ಕೇಳಿಸ್ಕೊಳ್ತಾರೆ ಮುಂದೆ ಮುಂದೆ ಹೋಗ್ತಾನೆ ಇರ್ತಾಳೆ. ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲೊಂದು ಫಾಗು ತುಂಬ್ಕೊಳಕ್ಕೆ ಶುರು ಹೋಗುತ್ತೆ. ಆ ಹೊಗೆ ಒಳಗಡೆ ಇವಳಿಗೆ ಮೈಕಲ್ ಕಾಣಿಸ್ತಾರೆ. ಮೈಕಲ್ಲು ಇವಳನ್ನ ಕರೆಯೋ ರೀತಿ ಇವಳಿಗೆ ಫೀಲ್ ಆಗ್ತಾ ಇರುತ್ತೆ. ಮತ್ತೆ ಅಲ್ಲಿ ಎಷ್ಟೊಂದು ಜನ ನಿಂತಿರೋ ರೀತಿ ಇವಳಿಗೆ ಕಾಣಿಸ್ತಾ ಇರುತ್ತೆ. ಇದೆಲ್ಲ ಆದ್ಮೇಲೆ ಇವಳು ಒಂದು ನಿಮಿಷ ಕಾನ್ಶಿಯಸ್ಗೆ ಬಂದ್ಬಿಡ್ತಾಳೆ. ಇವಳಿಗೆ ಯಾಕೋ ಸ್ವಲ್ಪ ಭಯ ಆಗ್ಬಿಟ್ಟು ಅಲ್ಲಿಂದ ಓಡ್ ಬರ್ತಾಳೆ. ಇದನ್ನ ಇವರು ಕೂಡ ನೋಡ್ತಾರೆ. ನೋಡ್ಬಿಟ್ಟು ಓಡ್ಬಾ ಅಂತ ಇವರು ಹೇಳ್ತಾ ಇರ್ತಾರೆ. ಆದ್ರೆ ಇವಳು ಮುಂಚೆನೆ ಓಡ್ ಬಂದ್ಬಿಟ್ಟು ಇವ್ರು ಡೋರ್ ಹತ್ರ ಓಪನ್ ಮಾಡೋಕೆ ಟ್ರೈ ಮಾಡಿರ್ತಾಳೆ. ಅದು ಲಾಕ್ ಆಗ್ಬಿಟ್ಟಿರುತ್ತೆ. ಆದ್ರೆ ಇವ್ರಿಗೆ ಮಾತ್ರ ಒಲಿವಿಯಾ ಇನ್ನೂ ಅವ್ರ ಕಣ್ಮುಂದೆನೇ ಇದ್ದಾಳೆ. ಅವಳು ಇನ್ನೂ ಅಲ್ಲೇ ಇದ್ದಾಳೆ. ಅವಳಿನ್ನೂ ಎದ್ದು ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅಂತ ಅವಳು ಆ ರೀತಿ ವಿಷನ್ ಕಾಣಿಸ್ತಾ ಇರುತ್ತೆ ಇವ್ರಿಗೆ. ಏನೋ ಗೊತ್ತಿಲ್ಲ, ಇವ್ರಿಗೆ ಹಿಪ್ನೋಟೈಸ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ನಿಜವಾದ ಒಲಿವಿಯಾ ಈ ಡೋರ್ನ ಓಪನ್ ಮಾಡೋಕ್ಕೆ ಬಡ್ಕೋತಾ ಇರ್ತಾಳೆ, ಓಪನ್ ಮಾಡಿ ಅಂತ. ಮತ್ತೆ ಈ ಶಬ್ದನೂ ಕೇಳಿಸುತ್ತೆ ಇವ್ರಿಗೆ. ಆಗ ಗ್ಯಾಬಿ ಹೋಗ್ಬಿಟ್ಟು ಡೋರ್ನ ಓಪನ್ ಮಾಡೋಕ್ಕೆ ಅಂತ ನೋಡಿದ್ರೆ ಸಾರಾ ತಡಿತಾಳೆ. ನೀನು ಕಣ್ಮುಂದೆನೇ ಕಾಣಿಸ್ತಾ ಇದ್ದಾಳಲ್ಲ ಒಲಿವಿಯಾ, ಇದು ಪಕ್ಕ ಬೇರೆ ಯಾರ ಆಗಿರುತ್ತೆ, ಸುಮ್ಮನೆ ನಾವು ಸತ್ತೋಗ್ಬಿಡ್ತೀವಿ, ಓಪನ್ ಮಾಡಬೇಡ ಅಂತ ಇವಳನ್ನ ತಡಿತಾ ಇರ್ತಾಳೆ. ನೋಡ್ತಿದ್ದಂಗೆ ಅಲ್ಲೂ ಪೂರ್ತಿ ಗಾಳಿ ತುಂಬೋಗ್ಬಿಟ್ಟು ಅವಳ ಕಥೆನೂ ಮುಗಿಸಾಕ್ಬಿಡುತ್ತೆ. ಮತ್ತೆ ಇವ್ರ ಕಣ್ಮುದ್ದೆ ಇದ್ದಂಥ ಒಲಿವಿನೂ ಕೂಡ ಅಲ್ಲಿಂದ ಮಾಯಾಗಿ ಹೋಗ್ಬಿಡ್ತಾಳೆ. ಮತ್ತೆ ಇವರೆಲ್ಲ ಏನು ಅನ್ಕೋತಾರೆ ಅಂದರೆ ಅವಳು ಕಾಡ್ ಒಳಗಡೆ ಹೊಂಟೋಗ್ಬಿಟ್ಟಿದ್ದಾಳೆ ಅಂತ ಅನ್ಕೋತಾರೆ. ಗ್ಯಾಬಿಗೆ ಫುಲ್ ಟೆನ್ಷನ್ ಆಗ್ಬಿಟ್ಟು ಬೈಯಕ್ಕೆ ಶುರು ಮಾಡ್ಬಿಡ್ತಾಳೆ. ನಾವು ಹೈವೇಲೆ ಇರಬೇಕಿತ್ತು, ಇಲ್ಲಿಗೆ ಬರಬಾರ್ದಿತ್ತು, ನಮ್ಮ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ, ನಾವು ಈ ಪಾರ್ಟಿಗೆ ಬರಬಾರ್ದಿತ್ತು ಅಂತ ಏನೇನೋ ಬೈತಾ ಇರ್ತಾಳೆ. ಕ್ಯಾರಿ ಇವರಿಬ್ರು ಕೂಡ ಸಮಾಧಾನ ಮಾಡ್ತಾ ಇರ್ತಾಳೆ. ಆಗ ಅಲ್ಲ ಇವ್ರಿಗೆ ಫುಲ್ ಟೆನ್ಷನ್ ಆಗಿ ಹೋಗ್ಬಿಟ್ಟಿರುತ್ತಲ್ಲ. ಕ್ಯಾಬಿ ಏನು ಮಾಡ್ತಾಳೆ ಅಂದರೆ ನಾನು ಎಣ್ಣೆ ಹೊಡಿತೀನಿ ಅಂದ್ಬಿಟ್ಟು ಡ್ರಿಂಕ್ಸ್ನ ಲೂಟಿಗೆ ಹೋಗಿಬಿಟ್ಟು 3 ಜನ ಕೂಡ ಕುಡಿತಾರೆ. ಕುಡಿದ್ಬಿಟ್ಟು ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂದ್ಬಿಟ್ಟು ಎಲ್ಲರೂ ಓಪನ್ ಅಪ್ ಆಗಿ ಮಾತಾಡ್ತಾ ಇರ್ತಾರೆ. ಒಬ್ಬೊಬ್ರು ಕೂಡ ಒಂದೊಂದು ಕಥೆನೇ ಹೇಳಕ್ಕೆ ಶುರು ಮಾಡ್ಬಿಡ್ತಾರೆ. ಇಲ್ಲಿ ಸಾರ ನೋಡಿದ್ರೆ ಈ ಕೆಲಸ ನಂಗೆ ಯಾಕೆ ಅನ್ನಿಸ್ತೈತೆ, ಇಲ್ಲಿ ಏಲಿಯನ್ಸ್ಗಳು ಇರ್ತವೆ, ಅವುಗಳು ನಮ್ಮನ್ನ ಇಲ್ಲಿಂದ ತಗೊಂಡೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾವೆ ಅಂತ ಅವಳೊಂದು ಕತೆ ಹೇಳ್ತಾಳೆ. ಗ್ಯಾಬಿ ಇನ್ನೊಂದು ಕತೆ ಹೇಳ್ತಾಳೆ ಅಂದರೆ ಅವಳೊಂದು ದೇವದ ಕಥೆನೇ ಹೇಳ್ತಾಳೆ. ಹೀಗೆ ಈ ರೀತಿ ಮಾತಾಡ್ಕೊಂಡಿರ್ಬೇಕಾದ್ರೆ ಟಕ್ಕನಿಗೆ ಇವರು ಡೋರು ಮತ್ತೆ ಹೊಡೆಯೋಕ್ಕೆ ಶುರುವಾಗುತ್ತೆ. ಮತ್ತೆ ಆಗ ಅಲ್ಲಿ ವಿಚಿತ್ರವಾಗಿರೋ ಸೌಂಡ್ಗಳೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಇದರಿಂದ ಪೂರ್ತಿ ಎದುರ್ಕೊಂಡ್ಬಿಟ್ಟು ಇವ್ರು ಏನು ಮಾಡ್ತಾರೆ ಅಂದರೆ ನಾವೇನಾರ ಒಂದು ಆಯುಧನ ತೊಗೊಂಬರ್ಬೇಕು ನಮ್ಮ ಒಂದು ಸೇಫ್ಟಿಗೋಸ್ಕರ ಅಂದ್ಬಿಟ್ಟು ಆ ಬಸ್ಸಲ್ಲಿ ಏನಾರ ಟೂಲ್ಸ್ ಇದೆಯಾ ಅಂದ್ಬಿಟ್ಟು ಹುಡ್ಕಕ್ಕೆ ಶುರು ಮಾಡ್ತಾರೆ. ಹುಡುಕ್ಬಿಟ್ಟು ಎಲ್ಲರೂ ಕೂಡ ಒಂದೊಂದು ಟೂಲ್ಸ್ನ ತಗೋತಾರೆ. ತಗೊಂಡಾಗ ಒಂದು ಸೆಕೆಂಡ್ಗೆ ಅದು ಎಲ್ಲ ಕೂಡ ನಾರ್ಮಲ್ ಆಗಿಬಿಡುತ್ತೆ, ಸೈಲೆಂಟ್ ಆಗಿಬಿಡುತ್ತೆ. ಆಗ ಗ್ಯಾಬಿಗೆ ಒಂದು ಐಡಿಯಾ ಬರುತ್ತೆ. ಏನಪ್ಪ ಅಂದರೆ ನಾನು ಇಲ್ಲಿಂದ ಫಾಸ್ಟಾಗಿ ಹುಡುಗ್ಬಿಟ್ಟು ಯಾರು ಸಹಾಯ ಕಳ್ಕೊಂಡು ನಾನು ಮತ್ತೆ ವಾಪಸ್ ಬರ್ತೀನಿ, ಅಲ್ಲಿವರೆಗೂ ನೀವು ಇಲ್ಲೇ ಇರಿ ಅಂತ ಹೇಳ್ತಾಳೆ. ಯಾರು ಕೂಡ ಈ ಮಾತಿಗೆ ಒಪ್ಕೊಳ್ಳೋದಿಲ್ಲ. ಇಲ್ಲ ನೀನು ಹೋಗ್ಬೇಡ, ಆಚೆ ಕಡೆ ಏನೋ ಒಂದು ಭಯಾನಕವಾಗಿ ಏನೋ ಒಂದಿದೆ, ಅದನ್ನ ಇನ್ನೂ ಕೂಡ ಸಾಯಿಸ್ಬಿಡುತ್ತೆ, ದಯವಿಟ್ಟು ಹೋಗ್ಬೇಡ ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಆದರೆ ಗ್ಯಾಬಿ ಅಂತೂ ಕೇಳ್ತಾನೆ ಇರೋದಿಲ್ಲ. ನೋಡು, ನಾನು ರನ್ನಿಂಗ್ ರೇಸಲ್ಲಿ ನಾನು ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ, ನನಗೆ ಓಡೋ ಅಭ್ಯಾಸ ಇದೆ, ನಾನು ಹಾಗೋ ಮಾಡಿ ಯಾರು ಕರ್ಕೊಂಬರ್ತೀನಿ, ತಲೆ ಕೆಡ್ಸ್ಕೊಂಬಿಡಿ ಅಂತ ಇರ್ತಾರೆ. ಇವ್ರುಗಳು ಕೂಡ ನಿನ್ನ ಕಾಲಿಗೆ ಏಟಾಗಿದೆ, ನಿನ್ನ ಕೈಲಿ ಓಡೋಕ್ಕಾಗಲ್ಲ, ನಾವು ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ಳೋಣ ಬೇಡ ಅಂತ ಇರ್ತಾರೆ. ಇವ್ರು ಕೇಳ್ತಾನೆ ಇರೋದಿಲ್ಲ. ನಾನು ಸುಮ್ಮನೆ ಇಲ್ಲಿ ಕೈ ಕಟ್ಕೊಂಡು ಸಾಯಕ್ಕೆ ಇಷ್ಟಪಡೋದಿಲ್ಲ, ನಾನು ಹಾಗೆ ಮಾಡಿ ಕರ್ಕೊಂಬರ್ತೀನಿ, ತಲೆ ಕೆಡ್ಸ್ಕೊಂಬೇಡಿ ಅಂದ್ಬಿಟ್ಟು ಒಂದು ಕೊಡ್ಲಿನ ತೊಗೊಂಡು ರೆಡಿ ಆಗ್ತಾಳೆ ಹೋಗೋಕ್ಕೆ ಅಂದ್ಬಿಟ್ಟು. ಇವರೆಲ್ಲರೂ ಕೂಡ ಗುಡ್ಲಕ್ನ ಹೇಳಿ ಕಳಿಸ್ಬೇಕಾದ್ರೆ ಆ ವ್ಯಾನಿಂದ ಆಚೆ ಬಂದು ನೋಡ್ತಾಳೆ. ಒಲಿವಿಯಾ ಡೆಡ್ ಬಾಡಿ ಚಿಂದಿ ಚಿತ್ರಾನ್ನ ಆಗಿ ಬಿದ್ದುಬಿಟ್ಟಿರುತ್ತೆ ಅಲ್ಲಿ. ಇದರಿಂದ ಇವರೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಅವಾಗಲೇ ಬಾಗಿಲು ಹೊಡಿತಿದ್ದು ನಿಜವಾದ ಒಲಿವಿಯಾ, ನಾವು ಬಾಗಿಲು ತೆಗಿಬೇಕಾಯ್ತು ಅಂತ ತುಂಬ ಬೇಜಾರಾಗ್ತಾ ಇರುತ್ತೆ. ಅವ್ರುಗಳು ಕೂಡ ಇನ್ನು ನಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೆ, ನಾವು ತಾನೇ ಏನು ಅಂತ ಮಾಡೋಕ್ಕಾಗುತ್ತೆ, ಹಾಗಿದ್ದಾಗೋಯ್ತು ಬಿಟ್ಬಿಡು ಅಂತ ಗ್ಯಾಬಿನ ಸಮಾಧಾನ ಮಾಡ್ತಾ ಇರ್ತಾರೆ. ಸರಿ ಆಯಿತು ಕ್ಯಾಬಿ, ನಾನು ಯಾರನ್ನ ಕರ್ಕೊಂಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಓಡೋಕ್ಕೆ ಶುರು ಮಾಡ್ತಾಳೆ ಒಂದೇ ಸಮನೆ. ಇಲ್ಲಿ ಡೋರ್ನ ಕ್ಲೋಸ್ ಮಾಡಿಕೊಂಡು ಕ್ಯಾರಿ ಅಂತೂ ಸಿಕ್ಕಾಪಟ್ಟೆ ಅಳ್ತಾ ಇರ್ತಾಳೆ. ಆಗ ಸಾರಾ ಬಂದ್ಬಿಟ್ಟು ಇವ್ರನ್ನ ಸಮಾಧಾನ ಮಾಡಿಬಿಟ್ಟು ನಾವು ಈ ಡೋರ್ನೆಲ್ಲ ಕ್ಲೋಸ್ ಮಾಡ್ಬಿಡೋಣ ಕ್ಲೀನಾಗಿ ಅವಳು ಬರೋವರೆಗೂ ಅಂದ್ಬಿಟ್ಟು ಇವರೆಲ್ಲರೂ ಕೂಡ ಆ ಒಂದು ಡೋರ್ನು ಮತ್ತು ಕಿಟಕಿನೂ ಕೂಡ ಎಲ್ಲೆಲ್ಲಿ ಖಾಲಿ ಏನೇನು ಜಾಗ ಇತ್ತು ಎಲ್ಲನೂ ಕೂಡ ಟೇಪ್ಗಳು ಹೊಡೆದು ಬಟ್ಟೆಗಳನ್ನ ಮುಚ್ಚಿಬಿಟ್ಟು ಎಲ್ಲನೂ ಕೂಡ ಕವರ್ ಮಾಡಿ ಕುತ್ಕೊಂಡು ಅವ್ರವ್ರ ಚಿಕ್ಕ ವಯಸ್ಸಿನ ಲೈಫು ಹೇಗೆಲ್ಲ ನಡೀತಿತ್ತು ಅಂತ ಅದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಟಕ್ಕನಂಗೆ ಲೈಟ್ ಹೊಂಟೋಗ್ಬಿಡುತ್ತೆ. ಇದರಿಂದ ಫುಲ್ ಗಾಬರಿ ಆಗೋಗ್ಬಿಡುತ್ತಾರೆ. ಮತ್ತೆ ಅವ್ರ ಹತ್ರ ಒಂದು ಲೈಟರ್ ಇರುತ್ತೆ, ಅದರಿಂದ ಕೆಲವು ಕ್ಯಾಂಡಲ್ಸ್ಗಳನ್ನ ಹಚ್ತಾರೆ. ಹಚ್ಬಿಟ್ಟು ಧೈರ್ಯವಾಗಿರೋ ಏನೂ ಆಗಲ್ಲ ಅಂತ ಇರಬೇಕಾದ್ರೆ ಅಲ್ಲಿ ಟಿವಿ ಆನ್ ಆಗ್ಬಿಡುತ್ತೆ. ಟಿವಿ ಆನ್ ಆಗೋದು ನೋಡಿದಾಗ ಅಲ್ಲಿ ಸಾರಾ ಮಾತ್ರ ಕಾಣಿಸ್ತಾ ಇರ್ತಾಳೆ. ಅವಳ ಹಿಂದಗಡೆ ಈ ಕ್ಯಾರಿನೂ ಕೂಡ ಇರ್ತಾಳೆ. ಅವಳು ಮಾತ್ರ ಕಾಣಿಸ್ತಾ ಇರೋದಿಲ್ಲ, ಇವಳು ಮಾತ್ರ ಕಾಣಿಸ್ತಾ ಇರ್ತಾಳೆ. ಆಗ ಅಲ್ಲಿಗೆ ಲೈಟ್ ಆನ್ ಆಗ್ಬಿಡುತ್ತೆ. ನೋಡಿದ್ರೆ ಕ್ರಿಸ್ ಎದ್ಬಿಟ್ಟಿರ್ತಾನೆ. ಈ ಕ್ರಿಸ್ ಎದ್ದಿರೋನು ನೋಡಿ ಇವರಿಬ್ರಿಗೂ ಕೂಡ ತುಂಬಾ ಖುಷಿ ಆಗೋಗ್ಬಿಡುತ್ತೆ. ಕ್ರಿಸ್ ನೋಡ್ತಾನೆ ಯಾರು ಕೂಡ ಬಸ್ಸಲ್ಲೇ ಇರೋದಿಲ್ಲ, ಎಲ್ಲರೂ ಕೂಡ ಎಲ್ಲಾದ್ರೂ ಏನು ಅಂತ ಕೇಳ್ತಾ ಇರ್ತಾರೆ. ಇವ್ರು ಅವಾಗ ಯಾರು ಕೂಡ ಬದುಕಿಲ್ಲ, ಎಲ್ಲ ಸತ್ತೋದ್ರು ಅಂತ ಹೇಳ್ತಾರೆ. ಆದ್ರೆ ಇದನ್ನ ಯಾವುದೂ ನಂಬೋದಿಲ್ಲ, ಏನು ನನ್ನ ಹತ್ರ ಜೋಕ್ ಮಾಡ್ತಾ ಇದ್ದೀರಾ ಅಂತ ಹಾಗೆ ರೇಗಿಸ್ತಾ ಹಾಗೆ ಅಲ್ಲೇ ಒಂದು ಬುಕ್ನ ಓದಿ ನೋಡ್ತಾನೆ. ಅದು ಕೆಲವು ರಿಚುವಲ್ಸ್ಗಳ ಒಂದು ಬುಕ್ ಆಗಿರುತ್ತೆ. ಅಲ್ಲಿ ಎಷ್ಟೊಂದು ಬುಕ್ಗಳನ್ನ ಬಿದ್ದಿರ್ತಾರೆ. ಅದನ್ನೆಲ್ಲ ಇವರು ಕ್ಲೀನಾಗಿ ನೋಡಿದಾಗ ಗೊತ್ತಾಗುತ್ತೆ ಇದೆಲ್ಲ ಒಂದು
ಬ್ಲಾಕ್ ಮ್ಯಾಜಿಕ್ ಮಾಡುವಂತ ಒಂದು ಬುಕ್ಗಳಾಗಿರುತ್ತೆ. ಈ ಒಂದು RV ಬಸ್ಸು ಮೈಕಲ್ ಅಂಕಲ್ದಾಗಿರೋದ್ರಿಂದ ಈ ಬಸ್ ಒಳಗಡೆ ರಿಚುವಲ್ ನ ಮಾಡ್ತಾ ಇರ್ತಾರೆ, ಈ ಬ್ಲಾಕ್ ಮ್ಯಾಜಿಕ್ ನ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಕ್ರಿಸ್ ನೋಡ್ಬಿಟ್ಟು ಏನ್ ಮಾತಾಡ್ತಿದ್ದೀರಾ, ನನ್ನೇನೆ ಎದುರಿಸಕ್ ಟ್ರೈ ಮಾಡ್ತಿದ್ದೀರಾ, ಅದೆಲ್ಲ ಆಗಲ್ಲ ಅಂದ್ಬಿಟ್ಟು ಇವ್ರನ್ನೇ ರೇಗಿಸ್ತಾ ಅವನು ಹಾಗೆ ಕೂತ್ಕೊಂಡಿರ್ಬೇಕಾದ್ರೆ ಆಗ ಟಕನೆಗಳಿಗೆ ಮತ್ತೆ ಅಟ್ಯಾಕ್ ಆಗಿಬಿಡುತ್ತೆ. ಇದರಿಂದ ಫುಲ್ಲು ಕ್ರಿಸ್ಗೆ ಭಯ ಆಗ್ಬಿಟ್ಟು ಏನಿದು ಅಂತ ಕೇಳಿದಾಗ ಏನೋ ಗೊತ್ತಿಲ್ಲ, ಯಾವುದೋ ಒಂದು ಆತ್ಮ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತೈತೆ ಅಂತ ನನಗೆ ಅನ್ನಿಸ್ತೈತೆ ಅಂತಾಗ ಸರಿ ಇಲ್ಲಿಂದ ಯಾಕೆ ಹೋಗ್ತಾ ಇಲ್ಲ ಅಂದಾಗ ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಿಲ್ಲ ಅಂತ ಇವ್ನು ಹೇಳ್ತಾನೆ. ಆಗ ಲೈಟು ಕೂಡ ಅಲ್ಲಿ ಹೋಗ್ಬಿಟ್ಟಿರುತ್ತಲ್ಲ, ಇದರಿಂದ ನಂಗೆ ಇದು ಲೈಟ್ನ ಸರಿ ಮಾಡೋಕ್ಕೆ ಬರುತ್ತೆ ಅಂದ್ಬಿಟ್ಟು ಕೆಲವು ಟೂಲ್ಸ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ಒಳಗಡೆಯಿಂದನೇ ಲೈಟ್ನ ಸರಿ ಮಾಡ್ತಾನೆ. ಮತ್ತು ಗಾಡಿ ಸ್ಟಾರ್ಟ್ ಆಗ್ತಾ ಇರೋದಿಲ್ವಲ್ಲ, ನಾನು ಕೆಳಗಡೆ ಇಳಿದೋಗ್ಬಿಟ್ಟು ಏನಾಗಿದೆ ಚೆಕ್ ಮಾಡ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೋಗೋಕ್ಕೆ ರೆಡಿ ಆಗ್ತಾನೆ. ಅವರು ಕೂಡ ಒಂದು ಚಾಕುನ ಅವನಿಗೆ ಕೊಟ್ಬಿಟ್ಟು ಕೆಲವು ಟೂಲ್ಸ್ಗಳನ್ನ ಅವನಿಗೆ ಕೊಟ್ಬಿಟ್ಟು ಅಂದರೆ ಗಾಡಿ ರಿಪೇರಿ ಮಾಡೋ ಟೂಲ್ಸ್ಗಳನ್ನ ಅವನಿಗೆ ಕೊಟ್ಬಿಟ್ಟು ಕಳಿಸ್ತಾರೆ. ಇವನು ಕೆಳಗಡೆ ಬಂದು ನೋಡ್ತಾನೆ, ಒಲೆವಿಯ ಸತ್ತು ಬಿದ್ದಿರ್ತಾಳೆ, ಚೂರು ಆಗ್ಬಿಟ್ಟಿರುತ್ತೆ ಅವಳ ಬಾಡಿ. ಅದನ್ನೆಲ್ಲ ಇಗ್ನೋರ್ ಮಾಡ್ಬಿಟ್ಟು ಮುಂದೆಗಡೆ ಹೋಗ್ಬಿಟ್ಟು ಆ ಗಾಡಿನ ಚೆಕ್ ಮಾಡ್ತಿರ್ಬೇಕಾದ್ರೆ ಟೂಲ್ಸ್ಗಳನ್ನೆಲ್ಲ ಕೆಳಗಡೆ ಇಕ್ತಾನೆ. ಕೆಳಗಡೆ ಇಕ್ಬಿಟ್ಟು ಮತ್ತೆ ಅದನ್ನು ತಗೊಳ್ಳೋಣ ಅಂತ ನೋಡಿದ್ರೆ ಆ ಜಾಗದಲ್ಲಿ ಅದಿರೋದಿಲ್ಲ. ಎಲ್ಲೋಯ್ತು ಈ ಟೂಲ್ಸ್ಗಳು ಅಂತ ನೋಡಿದ್ರೆ ಆ ಒಂದು ಬಸ್ನ ಕೆಳಗಡೆ ಹೊಂಟೋಗ್ಬಿಟ್ಟಿರುತ್ತೆ. ಇದರಿಂದ ಎತ್ಕೊಂಬರೋಣ ಅಂದ್ಬಿಟ್ಟು ಇವನು ಬಸ್ನ ಕೆಳಗಡೆಗೆ ಹೋಗಕ್ಕೆ ಶುರು ಮಾಡ್ತಾನೆ. ಈ ಸಾರಾ ಕಣಿಗೆ ಈ ಕ್ರಿಸ್ ಕಾಣೋದಿಲ್ಲ, ಹಾಗಾಗಿ ಕ್ರಿಸ್ನ ಕೂಗ್ತಾ ಇರ್ತಾಳೆ. ಇವನ್ ಕೆಳಗಡೆ ಆ ಟೂಲ್ಸ್ಗಳನ್ನ ಎತ್ಕೋತಿರ್ಬೇಕಾದ್ರೆ ಇವನ್ ಕೈಗೆ ಆ ಚಾಕು ಟಕ್ಕನ ಚುಚ್ಕೊಂಡ್ಬಿಡುತ್ತೆ. ಆಗ ಇವನ್ನ ಯಾರು ಟಕ್ಕನಿಗೆ ಹಿಂದೆ ಎಳ್ಕೊಂಡ್ಬಿಡ್ತಾರೆ. ಅದು ಬೇರೆ ಆಗಿರೋದಿಲ್ಲ, ಕ್ಯಾರಿ ಆಗಿರ್ತಾಳೆ. ಕ್ಯಾರಿ ಇವಳ ಕೈಗೆ ಒಂದು ಚಾಕು ಚುಚ್ಕೊಂಡಿದ್ದಲ್ಲ ಅದನ್ನ ಕಿತ್ತು ಬಿಸಾಕ್ಬಿಟ್ಟು ಆ ಒಂದು ಕೈಗೆ ತನ್ನ ಬಟ್ಟೆನ ಹರಿದ್ಬಿಟ್ಟು ಕಟ್ತಾಳೆ. ಮತ್ತೆ ನೆಕ್ಸ್ಟ್ ಕ್ರಿಸ್ ಹಾಗೋ ಈಗ ಮಾಡಿ ಆ ಒಂದು ಗಾಡಿನ ಸರಿ ಮಾಡ್ಬಿಡ್ತಾನೆ. ಗಾಡಿ ಕೂಡ ಸ್ಟಾರ್ಟ್ ಆಗ್ಬಿಡುತ್ತೆ. ಇದರಿಂದ ಫುಲ್ ಖುಷಿ ಆಗ್ತಾರೆ. ಮತ್ತೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡಿದ್ರೆ ಅದ್ರ ಒಳಗಡೆ ಅಂತ ಡೀಸೆಲ್ ಖಾಲಿಯಾಗಿ ಹೋಗ್ಬಿಟ್ಟಿರುತ್ತೆ. ಇದರಿಂದ ಕ್ಯಾರಿ ಏನ್ ಹೇಳ್ತಾಳೆ ಅಂದ್ರೆ ಹಿಂದಗಡೆ ಡೀಸೆಲ್ ಇದೆ ಅದನ್ನ ಫಿಲ್ ಮಾಡೋಣ ಬಾ ಅನ್ಬಿಟ್ಟು ಕ್ಯಾರಿ ಮತ್ತೆ ಕ್ರಿಸ್ ಇಬ್ರು ಕೂಡ ಹೋಗ್ತಾರೆ. ಇಲ್ಲಿ ಇವಳು ಒಬ್ಬಳೆ ಒಳಗಡೆ ಕೂತಿರ್ತಾಳಲ್ಲ ಸಾರಾ, ಇವಳಿಗೆ ವಿಚಿತ್ರವಾಗಿರೋ ವಾಯ್ಸ್ ಗಳೆಲ್ಲ ಕೇಳಿಸ್ತಾ ಇರುತ್ತೆ. ಒಲೇವಿ ಇವಳನ್ನ ಡೋರ್ನ ಓಪನ್ ಮಾಡಿ ಎಂದು ಬಡ್ಕೊಳ್ಳೋ ಶಬ್ದ ಹುಡುಗಿ ಕೇಳಿಸ್ತಾ ಇರುತ್ತೆ. ಇವಳಿಗೆ ಆಗ್ತಾನೆ ಇರೋದಿಲ್ಲ. ಈ ಕಡೆ ಇವರು ಕೂಡ ಭಯ ಪಡ್ಕೊಂಡು ಆ ಡೀಸೆಲ್ ನ ಫಿಲ್ ಮಾಡೋಕೆ ಆ ಹಿಂದೆಗಡೆ ಹೋಗ್ತಾ ಇರ್ತಾರೆ. ಮತ್ತೆ ಇಲ್ಲಿ ಸಾರಾನ ತೋರಿಸ್ತಾರೆ. ಸಾರಾ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿರ್ತಾಳೆ. ಅವಳಿಗೆ ಏನೇನೋ ವಾಯ್ಸ್ ಕೇಳಿ ಅವಳು ಕಿವಿ ಮತ್ತೆ ಕಣ್ಣಲ್ಲೆಲ್ಲ ರಕ್ತ ಬರಕ್ ಶುರು ಆಗ್ಬಿಟ್ಟಿರುತ್ತೆ. ಆ ರಕ್ತದಿಂದ ಅವಳಿಗೆ ಯಾರೋ ಒಬ್ರು ಈ ವ್ಯಾನ್ ಒಳಗಡೆ ಬರೋ ರೀತಿಯಲ್ಲಿ ಫೀಲ್ ಆಗ್ತಾ ಇರುತ್ತೆ. ಇದರಿಂದ ಚಾಕು ಎತ್ಕೊಂಡು ಎದುರಿಸ್ತಾ ಇರ್ತಾಳೆ, ಬರ್ಬೇಡಿ ಅಂತ. ಈ ಕಡೆ ಇವರು ಡೀಸೆಲ್ ಹಾಕೋಣ ಅಂತ ನೋಡ್ತಾರೆ, ಅದು ಪೂರ್ತಿ ಮೆಲ್ಟ್ ಆಗ್ಬಿಟ್ಟಿರುತ್ತೆ. ಡೀಸೆಲ್ ಹಾಕ್ತಿವಲ್ಲ ಒಳಗಡೆ ಅದು. ಇದರಿಂದ ಏನಾದ್ರು ತಗೊಂಬರೋಣ ಅಂತ ಇವಳು ಬಸ್ ಒಳಗಡೆಗೆ ಬರ್ತಾಳೆ. ಈ ಕಡೆ ಸಾರಿಗೆ ಯಾರೋ ಬರ್ತಾ ಇದಾರೆ ಬಸ್ ಒಳಗಡೆಗೆ ಅಂತ ಅನ್ಸ್ಬಿಟ್ಟು ಚಾಕು ಎತ್ತಿ ಚುಚ್ಬಿಡ್ತಾಳೆ. ನೋಡಿದ್ರೆ ಇವಳು ಕ್ಯಾರಿಗೆ ಚುಚ್ಬಿಟ್ಟಿರ್ತಾಳೆ. ಇದರಿಂದ ಕ್ಯಾರಿಗೆ ಸಾರಿ ಕೇಳ್ತಾ ನಾನೇನ್ ಬೇಕು ಅಂತ ಮಾಡಿಲ್ಲ ಅನ್ಬಿಟ್ಟು ಆ ಚಾಕುನ ಹಾಗೆ ಎರಿತಾಳೆ. ಎರಿದ್ಬಿಟ್ಟು ಆ ಒಂದು ಗಾಯಿಗೆ ಔಷಧಿನ ಹಚ್ತಾಳೆ. ಈ ಕಡೆ ಕ್ರಿಸ್ ಈ RV ಒಳಗಡೆ ಬರಂತ ಹೋಗ್ತಿರ್ಬೇಕಾದ್ರೆ ಟಕ್ಕನೆಗೆ ಡೋರ್ ಕ್ಲೋಸ್ ಆಗ್ಬಿಡುತ್ತೆ. ಇವನು ಕೂಡ ಡೋರ್ನ ಓಪನ್ ಮಾಡಿ ಲಾಕ್ ಆಗೋಯ್ತು ಓಪನ್ ಮಾಡಿ ಅಂತ ಬಡ್ಕೋತಾ ಇರ್ತಾನೆ. ಹಾಗೆ ಇವರು ಡೋರ್ನ ಓಪನ್ ಮಾಡಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಯಾವ್ದೋ ಒಂದು ಕಾರು ಇವ್ರ ಕಡೆಗೆ ಬರೋ ರೀತಿ ಕಾಣಿಸುತ್ತೆ. ಇವರೆಲ್ಲ ಏನ್ ಅನ್ಕೋತಾರೆ ಅಂದ್ರೆ ಗ್ಯಾಬಿ ಬಂದಿದ್ದಾಳೆ, ಗ್ಯಾಬಿ ನಿಮ್ಗೆ ಸಹಾಯ ಕೇಳ್ಕೊಂಡು ಯಾರನ್ನ ಕರ್ಕೊಂಡ್ ಬಂದಿದ್ದಾಳೆ ಅಂತ ಎಲ್ಲರೂ ಅನ್ಕೋತಾರೆ. ಕ್ರಿಸ್ಗೂ ಕೂಡ ಆ ಕಾರು ಕಾಣಿಸುತ್ತೆ. ಇದರಿಂದ ಇವನು ಆ ಕಾರ್ ಹತ್ರ ಹೋಗಕ್ ಶುರು ಮಾಡ್ತಾನೆ. ಇವರೆಲ್ಲರಿಗೂ ನಿಮಿಷ ರಿಲೀಫ್ ಸಿಗುತ್ತೆ. ಹಬ್ಬ ಹಂಗೆ ಹಿಂಗೋ ಮಾಡಿ ಬಚಾವ್ ಆಗ್ತೀವಲ್ಲ ಅನ್ಬಿಟ್ಟು ಅಂತ ಫ್ರೀಯಾಗಿ ಕೂತಿರ್ಬೇಕಾದ್ರೆ ಇವ್ರಿಬ್ಬರಿಗೂ ರಿಯಲೈಸ್ ಆಗುತ್ತೆ ಇದೇ ರೀತಿ ತಾನೇ ಒಲೇವಿಯಾಗೂ ಆಗಿದ್ದು ಅನ್ಬಿಟ್ಟು ಟಕಾನಾಗ್ ನೋಡ್ತಾರೆ. ಇದೆಲ್ಲ ಅವ್ರನ್ನ ಒಂದು ಭ್ರಮೆ ಆಗಿರುತ್ತೆ. ಆ ಕಾರು ಬರ್ತಾ ಇರುತ್ತೆ ಆಫ್ ಆಗ್ತಾ ಇರುತ್ತೆ. ಆದ್ರೆ ಕ್ರಿಸ್ಸಿಗೆ ಮಾತ್ರ ಕಾರ್ ಕಾಣಿಸ್ತಾ ಇರುತ್ತೆ, ಬಟ್ ಇವ್ರಿಗೆ ಕಾಣಿಸ್ತಾ ಇರೋದಿಲ್ಲ. ಕ್ರಿಸ್ ಕೂಡ ಆ ಕಾರ್ನ ಹತ್ರ ಹೋಗ್ತಾನೆ ಇರ್ತಾನೆ. ಇವರೆಲ್ಲರೂ ಕೂಡ ತಡಿತಾ ಇರ್ತಾರೆ. ಮತ್ತೆ ಆರನ್ ಸೌಂಡ್ ಮಾಡ್ತಾರೆ, ಬಾ ಕ್ರಿಸ್ ಅದು ಕಾರ್ ಅಲ್ಲ ಅದೊಂದು ಆತ್ಮ ಏನೋ ದೆವ್ವ ಅನ್ಬಿಟ್ಟು. ಆದ್ರೆ ಕ್ರಿಸ್ ಮುಂದೆ ಹೋಗ್ತಾ ಇರ್ತಾನೆ. ಕೊನೆ ಟೈಮಲ್ಲಿ ಬಸ್ ಒಳಗಡೆ ಲೈಟ್ ಎಲ್ಲ ಆಫ್ ಆಗಿ ಹೋಗ್ಬಿಡುತ್ತೆ. ಆಗ ಕ್ರಿಸ್ಗೆ ಗೊತ್ತಾಗ್ಬಿಡುತ್ತೆ ಇದು ಮನುಷ್ಯರಲ್ಲ ಬೇರೆ ಏನೋ ಒಂದು ಆತ್ಮ ಅನ್ಬಿಟ್ಟು ಅಲ್ಲಿಂದ ಓಡ್ ಬರಕ್ ಶುರು ಮಾಡ್ತಾನೆ. ಆ ಕಾರು ಕೂಡ ಫುಲ್ ಸ್ಪೀಡ್ ಆಗಿ ಬಂದ್ಬಿಟ್ಟು ಇವನ್ಗೆ ಟಕನಗೆ ಗುದ್ದೇ ಬಿಡುತ್ತೆ. ಮತ್ತೆ ಅಲ್ಲಿ ಲೈಟ್ ಆನ್ ಆಗುತ್ತೆ. ನೋಡಿದ್ರೆ ಕ್ರಿಸ್ ಸತ್ತೋಗ್ಬಿಟ್ಟಿರ್ತಾನೆ. ಹೇಗ್ ಸತ್ತೋಗಿರ್ತಾನೆ ಅಂದ್ರೆ ಆ ಒಂದು RV ಮುಂದಗಡೆ ಈ ಪ್ಲಾಸ್ಟಿಕ್ ಜಿಂಕೆಯ ಕೊಂಬಿರುತ್ತೆ, ಅದಕ್ಕೆ ಚುಚ್ಕೊಂಡ್ ಸತ್ತೋಗ್ಬಿಟ್ಟಿರ್ತಾನೆ ಅವನು. ಇದನ್ನ ನೋಡ್ಬಿಟ್ಟು ಇವ್ರಿಗಂತೂ ಸಿಕ್ಕಾಪಟ್ಟೆ ಅವಳು ಬಂದ್ಬಿಡುತ್ತೆ. ಏನ್ ಹಿಂಗಾಯ್ತೈತಲ್ಲ ನಮ್ ಜೀವನ ಅನ್ಬಿಟ್ಟು. ಹಾಗೆ ಸಾರಾ ಕ್ಯಾರಿನ ಸಮಾಧಾನ ಮಾಡ್ತಾ ಇರ್ತಾಳೆ. ಇಲ್ಲಿಂದ ಸೀನ್ ಸ್ವಲ್ಪ ಹೊತ್ತಾದ್ಮೇಲೆ ತೋರಿಸ್ತಾರೆ. ಕ್ಯಾರಿ ಮನೆಗಿರ್ತಾಳಲ್ಲ ಹಾಗೆ ಎಚ್ಚರಿಕೆ ಆಗ್ತಾಳೆ. ಹಾಗೆ ಅವಳು ಪಕ್ಕದಲ್ಲೇ ಕೂತಿದ್ದಂತ ಸಾರಾ ಇದ್ದಾಳಲ್ಲ ಅವಳು ವಿಯರ್ಡ್ ಆಗಿ ಮಾತಾಡ್ತಾ ಏನ್ ಮಾಡ್ತಾಳೆ ಅಂದ್ರೆ ಕ್ಯಾರಿನ ಕತ್ತನ್ಕೋಕೆ ಶುರು ಮಾಡ್ಬಿಡ್ತಾಳೆ. ಆದ್ರೆ ನೋಡಿದ್ರೆ ಬೇರೆ ಕಡೆಯಿಂದ ಸಾರಾ ಆಚೆ ಬರ್ತಾಳೆ. ಇವಳು ಕತ್ನ ಇವಳೆ ಅಮ್ಕೋತಾ ಇರ್ತಾಳೆ. ಒಂಥರ ವಿಷನ್ ಕಾಣಿಸ್ತಾ ಇರುತ್ತೆ ಇವಳಿಗೆ. ಆಗ ನಿಜವಾದ ಸಾರಾ ಬಂದ್ಬಿಟ್ಟು ಇವಳನ್ನ ಸಮಾಧಾನ ಮಾಡ್ತಾನೆ. ಏನೂ ಆಗಿಲ್ಲ ತಲೆ ಕೆಡ್ಸ್ಕೊಂಬೇಡ ಅಂತ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡಿದ್ರೆ ಅದೇ ಸಾರಾ ಚಾಕು ಎತ್ಕೊಂಡು ಚುಚ್ಚೋ ರೀತಿ ಇವಳಿಗೆ ಭ್ರಮೆ ಬಂದ್ಬಿಡುತ್ತೆ. ಇವಳಿಗೆ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಯಾವ್ದು ನಿಜ ಯಾವ್ದು ಸುಳ್ಳು ಒಂದು ಕೂಡ ಅರ್ಥ ಆಗ್ತಾ ಇರೋದಿಲ್ಲ ಇವಳಿಗೆ ಕ್ಯಾರಿಗಂತೂ. ಆದ್ರೆ ಕರೆಕ್ಟ್ ಆಗಿ ನೋಡಿದ್ರೆ ಸಾರಾ ಇವಳಿಗೆ ಚುಚ್ಚೇ ಇರೋದಿಲ್ಲ. ಆಗ ಅಲ್ಲಿ ರೇಡಿಯೋ ಆನ್ ಆಗ್ಬಿಟ್ಟು ಅದ್ರೊಳಗಡೆಯಿಂದ ಯಾವ್ದೋ ಒಂದು ಪಯಂ ಬರ್ತಾ ಇರುತ್ತೆ. ಇದರಿಂದ ಕೋಪದಿಂದ ಕ್ಯಾರಿ ಏನ್ ಮಾಡ್ತಾಳೆ ಅಂದ್ರೆ ಒಂದು ಇದನ್ನ ತಗೊಂಡ್ಬಿಟ್ಟು ಆ ರೇಡಿಯೋನೇ ಹೊಡೆದಾಕ್ಬಿಡ್ತಾಳೆ. ಹೊಡೆದಾಕ್ತಿರ್ಬೇಕಾದ್ರೆ ಸಾರಾ ನೋಡ್ತಾಳೆ ಇವಳು ಕತ್ತಿಂದಗಡೆ ಒಂದು ಪೆಂಟಾಗ್ರಾಮ್ ಅನ್ನೋ ಒಂದು ಚಿಹ್ನೆ ಇರುತ್ತೆ. ಇದರಿಂದ ನೀ ಕತ್ತರ ಹತ್ರ ಇರೋದು ಏನು ಅಂತ ಕೇಳಿದಾಗ ಅದೊಂದು ಸ್ಟಾರ್ದು ಟ್ಯಾಟೋ ಅಷ್ಟೇ ಅಂದಾಗ ಅದು ಸ್ಟಾರ್ದು ಟ್ಯಾಟೋ ಅಲ್ಲ ಅದೊಂದು ಪೆಂಟಾಗ್ರಾಮ್, ಅದೊಂದು ಕರ್ಸಾಗಿರೋ ಒಂದು ಬುಕ್ ನ ಒಂದು ಸಿಂಬಲ್ ಅದು ಅಂತ ಹೇಳ್ತಾ ಇರ್ತಾಳೆ. ಆಗ ನೋಡ್ತಿದ್ದಂಗೆ ಅಲ್ಲಿ ಫಾಗ್ ಹೊತ್ಕೊಳ್ಳೋಕೆ ಶುರು ಆಗುತ್ತೆ. ಇದರಿಂದ ಕ್ಯಾರಿ ಏನ್ ಹೇಳ್ತಾಳೆ ಅಂದ್ರೆ ಸಾರಾಗೆ ನೋಡು ನಾವ್ ಹೆಂಗೆ ಇದ್ರೆ ನಾವಿಬ್ರು ಕೂಡ ಸತ್ತೋಗ್ಬಿಡ್ತೀವಿ, ನಾವು ಇಲ್ಲಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗ್ಲೇಬೇಕು, ಅದಕ್ಕೋಸ್ಕರ ನಾವು ಈ ಒಂದು ವ್ಯಾನ್ ನ ಬಿಟ್ಬಿಟ್ಟು ನಾವು ಓಡೋಗಕ್ಕೆ ಶುರು ಮಾಡೋಣ. ಇನ್ನೇನ್ ಸ್ವಲ್ಪ ಹೊತ್ತು ಬೆಳಕಾಗ್ಬಿಡುತ್ತೆ
ಆಗ್ಬಿಡುತ್ತೆ. ನಾವು ಓಡೋಷ್ಟರಲ್ಲಿ ಬೆಳಕಾಗ್ಬಿಟ್ಟಿರುತ್ತೆ. ನಾವಿಬ್ರು ಕೂಡ ತಪ್ಪಿಸ್ಕೊಬಹುದು ಬಾ ಅನ್ಬಿಟ್ಟು ಅವಳನ್ನ ಕೈನ ಹಿಡ್ಕೊಂಡು ಇವಳು ಆ ವ್ಯಾನ್ ಇಂದ ಆಚೆ ಬರ್ತಾಳೆ. ಆದ್ರೆ ನೋಡಿದ್ರೆ ಇವಳು ಒಬ್ಳೆ ಆಚೆ ಬಂದಿರ್ತಾಳೆ. ಅದೊಂದು ವಿಷನ್ ಆಗಿರುತ್ತೆ ಅಷ್ಟೇ. ಸಾರಾ ಇನ್ನು ಆ ವ್ಯಾನ್ ಒಳಗಡೆ ಇರುತ್ತೆ. ನೋಡಿದ್ರೆ ಡೋರ್ ಕ್ಲೋಸ್ ಆಗ್ಬಿಟ್ಟು ಮತ್ತೆ ಒಂದು ಹೊಗೆ ತುಂಬ್ಕೊಂಡ್ಬಿಟ್ಟು ಆ ಸಾರನ ಅಲ್ಲೇ ಸಾಕ್ಬಿಡುತ್ತೆ. ಇದರಿಂದ ಫುಲ್ ಭಯ ಪಡ್ಕೊಂಡು ಇವಳು ಒಬ್ಳೆ ಓಡಕ್ ಶುರು ಮಾಡ್ತಾಳೆ. ಆ ಒಂದು ಕಾಡ್ ಒಳಗಡೆ ಫುಲ್ ಓಡ್ತಾ ಇರ್ತಾಳೆ. ಆಗರದಲ್ಲಿ ಸುಸ್ತಾಗ್ಬಿಟ್ಟಿರ್ತಾಳೆ. ಇವಳು ಬೇರೆ ಚಾಕು ಚುಚ್ಚಿಬಿಟ್ಟಿರ್ತಾಳೆ. ಅವಳು ಬೇರೆ ಫುಲ್ ಓಡ್ತಾ ಇರ್ತಾಳೆ. ಆಗ ಒಂದ್ ಜಾಗದಲ್ಲಿ ಇವಳು ಗ್ಯಾಬಿನ ಲಿಪ್ ನೋಡ್ತಾಳೆ. ಅಂದ್ರೆ ಅವಾಗ್ಲೇ ಸಹಾಯ ಕೇಳ್ಕೊಂಡ್ ಬರ್ತೀನಿ ಅಂತ ಓಡೋಗಿದ್ಲಲ್ಲ ಇವಳು ಗ್ಯಾಬಿ, ಇವಳು ಫ್ರೆಂಡ್, ಬೆಸ್ಟ್ ಫ್ರೆಂಡ್, ಅವಳು ಕೂಡ ಸತ್ತೋಗ್ಬಿಟ್ಟಿರ್ತಾಳೆ. ಅವಳನ್ನ ಒಂದು ಕಾಲು ಬಿದ್ದಿರುತ್ತೆ ಅಷ್ಟೇ ಇಲ್ಲಿ. ಇದನ್ನ ನೋಡ್ಬಿಟ್ಟು ತುಂಬಾ ಬೇಜಾರಾಗ್ಬಿಟ್ಟು ಏನ್ ಮಾಡ್ತಾಳೆ ಅಂದ್ರೆ ಮತ್ತೆ ಓಡಕ್ ಶುರು ಮಾಡ್ತಾಳೆ. ಓಡ್ತಾ ಅಲ್ಲಿ ಬೆಳಕರ್ದ್ ಬಿಡುತ್ತೆ. ಬೆಳಕರ್ದಿ ಹಾಗೋ ಈಗ ಮಾಡಿ ಒಂದು ಹೈವೇಗ್ ಬರ್ತಾಳೆ. ಹೈವೇಗ್ ಬಂದ್ಬಿಟ್ಟು ನಿಟ್ಟುಸ್ರೂಪ್ನ ಬಿಟ್ಬಿಟ್ಟು ಹೈವೇನ ಯಾರನ್ನ ಸಾಯ್ಕಳಂತ ಹೋಗ್ತಿರ್ಬೇಕಾದ್ರೆ ಟಾಕನಂಗ್ ಮಾಯ ಆಗೋಗ್ಬಿಡ್ತಾಳೆ. ನೋಡಿದ್ರೆ ಇವಳು ಯಾವಾಗ್ಲೂ ಸತ್ತೋಗ್ಬಿಟ್ಟಿರ್ತಾಳೆ. ಮತ್ತೆ ಅದೇ ರೋಡ್ ಅಲ್ಲಿ ಹೋಗ್ತಾ ಇರೋ ನಮ್ಗೆ ಇದೇ ರೀತಿ ಒಂದು ಕೆಲವು ಫ್ರೆಂಡ್ಸ್ ಗಳನ್ನ ನೋಡ್ತೀವಿ. ಅವ್ರುಗಳು ಕೂಡ ಸೇಮ್ ಇವ್ರ ತರನೇ ಬ್ಲೂ ನೈಟ್ ಒಂದು ಕ್ಲಬ್ ಗೆ ಹೋಗಕ್ಕೆ ಹೋಗ್ತಾ ಇರ್ತಾರೆ. ಮತ್ತೆ ಇವ್ರಗಳಿಗೂ ಕೂಡ ಆ ಒಂದು RV ಬಸ್ ಕಾಣಿಸುತ್ತೆ. ಇವರು ಕೂಡ ಸೇಮ್ ಅದೇ ರೀತಿ ಯಾರಪ್ಪ ಈ ಬಸ್ ನ ಇಳ್ಬಿಟ್ಟು ಹೋಗಿದ್ದಾರೆ ಅನ್ಬಿಟ್ಟು ಸೇಮ್ ಅವ್ರ ತರನೇ ರೇಗಿಸ್ಬಿಟ್ಟು ಇವರು ಕೂಡ ಅದೇ ರೀತಿ ಒಂದು ರೋಡ್ ಅಲ್ಲಿ ಮುಂದೆ ಹೋಗ್ತಾ ಇರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಮತ್ತೆ ಪೋಸ್ಟ್ ಕ್ರೆಡಿಟ್ಸ್ ನಮಗ್ ತೋರಿಸ್ತಾರೆ. ಯಾರೋ ಒಬ್ಬ ವ್ಯಕ್ತಿ ಬ್ರೇಕ್ಫಾಸ್ಟ್ ಮಾಡ್ತಾ ಆ ರೇಡಿಯೋದಲ್ಲಿ ಒಂದು ಪೊಯಮ್ ಬರ್ತಿತ್ತಲ್ಲ ಅದೇ ಪೊಯಮ್ ನ ಅಲ್ಲಿ ಕೇಳ್ತಾ ಇರ್ತಾನೆ. ಹಾಗೆ ಆ ವ್ಯಕ್ತಿ ಬ್ರೇಕ್ಫಾಸ್ಟ್ ಮಾಡ್ತಾ ಆ ಬ್ರೇಕ್ಫಾಸ್ಟ್ ಮೇಲೆ ಒಂದು ಫೋಟೋನ ಇಡ್ತಾನೆ. ಈ ಫೋಟೋಲಿ ಇರೋದು ಒಂದು ಡಿಮನ್, ಅದ್ರ ಹೆಸರು ಇಂಡಿಗೋ. ಹೌದು, ಇದುವರೆಗೂ ಇವ್ರ ಮೇಲೆ ಏನೇನಾಗಿತ್ತು, ಇವ್ರ ಮೇಲೆ ಯಾರ್ಯಾರು ಅಟ್ಯಾಕ್ ಮಾಡಿದ್ರು ಅದೊಂದು ಡಿಮನ್ ಆಗಿರುತ್ತೆ. ಆಕ್ಚುಲಿ ಏನಾಗಿದೆಯಪ್ಪ ಅಂದ್ರೆ ಈ ಮೈಕಲ್ ನ ಅಂಕಲ್ ಇದಾನಲ್ಲ ಅವನು ಈ ಒಂದು RV ಬಸ್ ಒಳಗಡೆಗೆ ಈ ರೀತಿ ಡಿಮನ್ಸ್ ಗಳ ರಿಚುವಲ್ ನ ನಡೆಸಿ ಇಂಡಿಗೋ ಒಂದು ಡಿಮನ್ ನ ಲಾಕ್ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ. ಅದು ಈ ರೋಡ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಹೇಗೋ ರಿಲೀಸ್ ಆಗ್ಬಿಟ್ಟಿರುತ್ತೆ. ಅದು ಇವ್ರನ್ನೆಲ್ಲರನ್ನು ಕೂಡ ಈ ರೀತಿ ಆಟ ಆಡ್ಸಿ ವಿಷನ್ ನ ತೋರಿಸಿ ಇವ್ರ ಕಥೆನೆಲ್ಲ ಮುಗಿಸಾಕ್ಬಿಟ್ಟಿರುತ್ತೆ. ಎನಿವೇಸ್ ಕೊನೆಯಲ್ಲಂತೂ ಯಾರು ಬದುಕೋದಿಲ್ಲ, ಎಲ್ಲರೂ ಕೂಡ ಸತ್ತೋಗ್ಬಿಟ್ಟಿರ್ತಾರೆ. ಎನಿವೇಸ್ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿರೋ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದೇ ಸಲ ನಿಮ್ಗೆ ಇಷ್ಟ ಆಗತ್ತಾರನೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.